ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಆತ್ಮವು ಸದಾ ಹುಟ್ಟುವುದೆಂದು ಶಾಶ್ವತವಾಗಿ ಸಾಯುವುದೆಂದು ನೀನು ಭಾವಿಸಿದರೂ ಮಹಾಬಾಹುವೆ, ನೀನು ಶೋಕಿಸಲು ಕಾರಣವಿಲ್ಲ. ಶ್ರೀಮದ್ ಭಗವದ್ಗೀತೆಯ ಪ್ರಥಮ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ ನಾನಾ ಪ್ರಶ್ನೆಗಳನ್ನು ಹಾಕ್ತಾನೆ. ಪ್ರಶ್ನೆಗಳ ಜೊತೆಯಲ್ಲಿ ತಾನೇ ಅನೇಕ ಉತ್ತರಗಳನ್ನು ಕೂಡ ಕೊಡ್ತಾನೆ. ನಂತರ ಕೊನೆಯಲ್ಲಿ ನನಗೆ ಈ ಉತ್ತರದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೂ ತಿಳಿದು ಬರ್ತಾ ಇಲ್ಲ. ಆದ್ದರಿಂದ ನಾನೇನು ಮಾಡಬೇಕು ಅಂತ ನನಗೆ ತಿಳಿಯೋದಾಗದೆ ನಿನ್ನನ್ನು ನಾನು ಗುರುವಾಗಿ ಸ್ವೀಕಾರ ಮಾಡ್ಕೋತೀನಿ. ಹೇ ಕೃಷ್ಣ, ನನ್ನನ್ನು ಶಿಷ್ಯನಾಗಿ ನೀನು ಸ್ವೀಕಾರ ಮಾಡು ಹಾಗೂ ನನಗೆ ಮಾರ್ಗದರ್ಶನ ನೀಡು ಅನ್ನುವ ಪ್ರಾರ್ಥನೆ ಅರ್ಜುನ ಮಾಡ್ಕೋತಾ ಇದ್ದಾನೆ. ಆಗ ಕೃಷ್ಣ ಅರ್ಜುನನ ಈ ಭ್ರಮೆಯನ್ನು ಹೋಗಲಾಡಿಸಲಿಕ್ಕೆ ಉಪದೇಶನ ಕೊಡಲಿಕ್ಕೆ ಶುರು ಮಾಡ್ತಾನೆ. ಉಪದೇಶ ಯಾವಾಗ ಕೊಡಲಾಗುತ್ತೆ? ಯಾವಾಗ ಒಬ್ಬನು ಗುರುವಾಗಿರ್ತಾನೆ, ಇನ್ನೊಬ್ಬ ಶಿಷ್ಯನಾಗಿರ್ತಾನೆ. ಸಮನಾಗಿರಬೇಕಾದ್ರೆ ಉಪದೇಶ ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಉಪದೇಶಗಳು ಸಿಗಬೇಕು ಅಂತ ಹೇಳಿದಾಗ ಒಬ್ಬರನ್ನು ನಾವು ಗುರುವಾಗಿ ಸ್ವೀಕಾರ ಮಾಡಬೇಕು. ಇಲ್ಲಿ ಅರ್ಜುನನಿಗೆ ಕೃಷ್ಣನೇ ಗುರುವಾಗುವಂಥ ಅವಕಾಶ ಇತ್ತು, ಆದರೆ ನಮಗೆ ಅಂತಹ ಯೋಗ್ಯತೆ ಇಲ್ಲ. ಆದ್ದರಿಂದ ಕೃಷ್ಣ ನಮಗೇನು ಯೋಗ್ಯತೆ ಕೊಟ್ಟಿದ್ದಾನೆ? ಏವಂ ಪರಂಪರಾ ಪ್ರಾಪ್ತಂ. ನಾನು ಆವಾಗಲೇ ಅನೇಕರಿಗೆ ಬೋಧನೆ ಮಾಡಿದ್ದೀನಿ. ಅವರ ಶಿಷ್ಯಂದರನ್ನು ನೀನು ಗುರುವಾಗಿ ಸ್ವೀಕಾರ ಮಾಡು. ಅದರಿಂದ ಅಧಿಕೃತವಾದಂತಹ ವೈಷ್ಣವ ಪರಂಪರೆಯಲ್ಲಿ ಬರ್ತಾ ಇರುವಂತಹ ಒಬ್ಬರು ಗುರುಗಳನ್ನು ನಾವು ಸ್ವೀಕಾರ ಮಾಡಬೇಕು. ಅವರಿಂದ ನಾವು ಉಪದೇಶವನ್ನು ಪಡಿಬೇಕು. ಅಂತಹ ಗುರುವಿನ ಮಾತು ಬೇರೆ ಇರಲ್ಲ, ಕೃಷ್ಣನ ಮಾತು ಬೇರೆ ಇರಲ್ಲ. ಕೃಷ್ಣ ಹೇಳಲಿಕ್ಕೆ ಏನು ಇಚ್ಛೆ ಪಟ್ಟಿದನು ಅದನ್ನು ಯಥಾರೂಪವಾಗಿ ಆ ಗುರು ಪರಂಪರೆಯಲ್ಲಿ ಬರ್ತಾ ಇರೋಂಥ ಗುರುಗಳು ನಮಗೆ ಜ್ಞಾನವನ್ನು ಕೊಡ್ತಾರೆ. ಅಂತಹ ಜ್ಞಾನ ನಮ್ಮನ್ನು ಕೃಷ್ಣನ ಜೊತೆ ಜೋಡಣೆ ಮಾಡುತ್ತೆ. ಜೀವನದ ಉದ್ದೇಶ ನಾವು ಭಗವಂತನ ಚರಣಕಮಲಗಳ ಸೇವೆಯಲ್ಲಿ ತೊಡಗಬೇಕು. ಇದು ನಮ್ಮ ಉದ್ದೇಶ. ಸದ್ಯಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ? ನಾವೀಗ ಮಾಯೆಯ ಸೇವೆಯಲ್ಲಿದ್ದೀವಿ. ಮಾಯೆ ಅಂತ ಹೇಳಿದ್ರೆ ಯಾವುದು ಸತ್ಯವಲ್ಲ, ಯಾವುದು ಶಾಶ್ವತ ಅಲ್ಲ. ಆಗ ನಮಗೆ ಇರುವಂತಹ ಈ ಪರಿವಾರ, ಈ ಸಮಾಜ, ಇದ್ಯಾವುದು ಕೂಡ ಶಾಶ್ವತ ಅಲ್ಲ, ಹಾಗೂ ಅದು ನಿಜವೂ ಕೂಡ ಅಲ್ಲ. ಆದರೆ ಇದನ್ನೇ ನಾವು ಸತ್ಯ ಅಂತ ತಿಳಿತಾ ಇದ್ದೀವಿ, ಅದರ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅದರಿಂದ ಸಿಗುವಂಥ ಸಂತೋಷ ಅದು ಅಲ್ಪವಾಗಿದೆ ಹಾಗೂ ತಾತ್ಕಾಲಿಕವಾಗಿದೆ. ಯಾವಾಗ ನಾವು ಈ ಗುರು ಪರಂಪರೆ ಮೂಲಕ ನಾವು ಸಾಧನೆ ಮಾಡ್ತೀವಿ, ಆ ಸೇವೆಯನ್ನು ಮಾಡ್ತೀವಿ, ನಮಗೆ ಸಂತೋಷದ ಭಂಡಾರನಾದಂತಹ ಕೃಷ್ಣ ಸಿಗ್ತಾನೆ. ಸೊ ಕೃಷ್ಣ ಸಿಕ್ಕಾಗ ನಮ್ಮ ಒಂದು ಜೀವನ ಶಾಶ್ವತವಾಗುತ್ತೆ ಹಾಗೂ ಸಂತೋಷಮಯವಾಗುತ್ತೆ. ನಮ್ಮ ಸ್ವರೂಪ ಸತ್ ಚಿತ್ತಾನಂದ ರೂಪ ಪ್ರಕಟವಾಗುತ್ತೆ. ಆದ್ದರಿಂದ ಕೃಷ್ಣ ಅರ್ಜುನನಿಗೆ ಕೆಲವು ಮೂಲಭೂತ ವಿಷಯಗಳನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಇವತ್ತಿನ ಈ ಶ್ಲೋಕದಲ್ಲಿ ಆತ್ಮವು ಸದಾ ಹುಟ್ಟುವುದೆಂದು ಶಾಶ್ವತವಾಗಿ ಸಾಯುವುದೆಂದು ನೀನು ಭಾವಿಸಿದರೂ ಶೋಕಿಸುವ ಕಾರಣವಿಲ್ಲ.
ಮೊದಲದಾಗಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಆತ್ಮ ಇದೆ, ಈ ದೇಹ ತಾತ್ಕಾಲಿಕ. ಆತ್ಮ ಇರೋದರಿಂದ ದೇಹ ಅನ್ನೋದು ಚಲಿಸುತ್ತೆ, ಅದಕ್ಕೆ ಪ್ರಜ್ಞೆ ಅನ್ನೋದಿರುತ್ತೆ. ಈ ದೇಹ ನಾಶ ಆದರೂ ಕೂಡ ದೇಹದ ಒಳಗಿರುವಂತಹ ಆ ಶಕ್ತಿ ನಾಶ ಆಗೋದಿಲ್ಲ. ಹಿಂದಿನ ಶ್ಲೋಕದಲ್ಲಿ, ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ, ಇದು ತಿಳಿದವನು ಹಾಗೂ ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ, ಅದು ಹಿಂದೆ ಹುಟ್ಟುವುದಿಲ್ಲ, ಈಗ ಹುಟ್ಟಿ ಬರುವುದೂ ಇಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ನ ಹನ್ಯತೆ ಹನ್ಯಮಾನೆ ಶರೀರ. ಹಾಗೂ ಅನೇಕ ಶ್ಲೋಕಗಳಲ್ಲಿ ಹೇಳ್ತಾನೆ, ಆತ್ಮವನ್ನು ಬೆಂಕಿಯಿಂದ ಸುಡಲಿಕ್ಕಾಗೋದಿಲ್ಲ, ಅಥವಾ ಗಾಳಿಯಲ್ಲಿ ಅದು ಒಣಗೋದಿಲ್ಲ, ನೀರಲ್ಲಿ ಕರಗೋದಿಲ್ಲ, ಖಡ್ಗದಿಂದ ಕತ್ತರಿಸಲಿಕ್ಕಾಗೋದಿಲ್ಲ. ಆತ್ಮ ಅದು ಸನಾತನವಾದಂಥದ್ದು. ಈ ಜ್ಞಾನವನ್ನು ಮೊದಲು ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಯಾಕಂದರೆ ಅರ್ಜುನ ಯುದ್ಧ ಮಾಡಲಿಕ್ಕೆ ಹಿಂಜರಿತಾ ಇದ್ದ. ಯುದ್ಧ ಮಾಡಬೇಕು, ಯುದ್ಧ ಮಾಡೋದು ಕ್ಷತ್ರಿಯರ ಧರ್ಮ, ಧರ್ಮಕ್ಕೋಸ್ಕರ ಯುದ್ಧ ಮಾಡೋದು. ಸುಮ್ಮನೆ ಹೊಡೆದು ಬಡದಾಡೋದು ಇದು ಕ್ಷತ್ರಿಯ ಧರ್ಮ ಅಲ್ಲ. ಕ್ಷತ್ರಿಯ ಧರ್ಮ ಅಂತ ಹೇಳಿದ್ರೆ ಧರ್ಮಕ್ಕೋಸ್ಕರ. ಭಗವಂತ ಕೊಟ್ಟಿರೋಂಥ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ, ಅದಕ್ಕೆ ವಿರೋಧವಾಗಿ ಯಾರು ನಡೀತಾರೆ, ಅವರಿಗೆ ಶಿಕ್ಷೆ ಕೊಡುವಂತಹದ್ದು ಇದು ಕ್ಷತ್ರಿಯ ಧರ್ಮ. ಇಲ್ಲವಾದರೆ ಸುಮ್ಮನೆ ಹೊಡೆದಾಡಬೇಕು, ಬಡದಾಡಬೇಕು, ಇದು ಭಗವದ್ಗೀತೆ ಬೋಧಿಸ್ತಾ ಇದೆ. ಯಾಕಂದರೆ ಅನೇಕರು ಅಂದ್ಕೋತಾರೆ ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ಯುದ್ಧ ಮಾಡಲು ಹೇಳ್ದ, ಅಂದರೆ ಇಲ್ಲಿ ಏನು ಕೊಲೆ ಮಾಡೋದು, ಹಿಂಸೆ ಮಾಡುವುದು ಇದಕ್ಕೆ ಬೋಧನೆ ಆಗ್ತಾ ಇದೆ ಅಂತ ಅಂದ್ಕೋತಾರೆ. ಅದರಲ್ಲಿ ಹಿಂಸೆ ಮತ್ತು ಬೋಧನೆ, ಹಿಂಸೆಯ ಬೋಧನೆ ಆಗ್ತಾ ಇರುವಂಥದ್ದು ಕೆಟ್ಟ ಗುಣಗಳನ್ನು ದೂರ ಸರಿಸಲಿಕ್ಕೆ. ಯಾವ ರೀತಿ ಉದಾಹರಣೆ ತಗೊಂಡಾಗ ಕ್ಲಾಸಲ್ಲಿ ಟೀಚರ್ ಕೆಲವೊಮ್ಮೆ ಮಕ್ಕಳಿಗೆ ಶಿಕ್ಷೆ ಕೊಡ್ತಾಳೆ. ಶಿಕ್ಷೆ ಕೊಡ್ತಾ ಇರೋ ಉದ್ದೇಶ ಅವಳಿಗೆ ಆ ಮಗು ಇಷ್ಟ ಇಲ್ಲ ಅಂತಲ್ಲ. ಶಿಕ್ಷೆ ಕೊಡ್ತಾ ಇರೋ ಉದ್ದೇಶ ಮಗು ಕೊಟ್ಟಂತಹ ಹೋಮ್ವರ್ಕ್ ಮಾಡಿಲ್ಲ, ಅಥವಾ ಅಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಏನೋ ತುಂಟತನ ಮಾಡ್ತಾ ಇದೆ, ಅಂತಹ ಬುದ್ಧಿಯನ್ನು ತ್ಯಾಗ ಮಾಡಬೇಕು ಅಂತ ಶಿಕ್ಷೆ ಕೊಡ್ತಾಳೆ ಹೊರತು ಅವಳ ಸ್ವಾರ್ಥದ ಉದ್ದೇಶ ಇನ್ನೂ ಇಲ್ಲ. ಹಾಗೆಯೇ ಈ ಯುದ್ಧ ನಡೀತಾ ಇರುವಂಥದ್ದು, ಯುದ್ಧ ಮಾಡಬೇಕಾಗಿರುವಂಥದ್ದು ಎಲ್ಲಿ ಶತ್ರು ಜನ ಹಿಂಸಾಸ್ಪದವಾಗಿ, ಅನೈತಿಕವಾಗಿ, ಅಧರ್ಮಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಂಥವರ ಮೇಲೆ ದಾಳಿ ನಡೆಸಿ ಅವರನ್ನು ನಾಶ ಮಾಡುವಂಥದ್ದು ಧಾರ್ಮಿಕವಾದ ಕ್ಷತ್ರಿಯ ಧರ್ಮ. ಇಲ್ಲಿ ಆ ಮಾತನ್ನು ಹೇಳಿದ ಮೇಲೆ ಕೃಷ್ಣ ಹೇಳ್ತಾ ಇದ್ದಾನೆ, ಸರಿ ಅಕಸ್ಮಾತ್ ಆಗಿ ಆತ್ಮ ಇಲ್ಲ ಅಂತಲೇ ತಿಳ್ಕೊಳ್ಳೋಣ. ಒಂದು ವಿಚಾರ ಈ ರೀತಿಯೂ ಮುಂದಿಡ್ತಾ ಇದ್ದಾನೆ, ಪ್ರಸ್ತಾವನೆ ಕೊಡ್ತಾ ಇದ್ದಾನೆ. ಆಯಿತು, ಆತ್ಮ ಯಾರಿದ್ದಾರೆ, ಎಲ್ಲಿದ್ದಾರೆ, ಯಾರು ನೋಡಿದ್ದಾರೆ ಅಂತ ಪ್ರಶ್ನೆ ಮಾಡೋರು ಕೆಲವು ಜನ ಇದ್ದಾರೆ. ಯಾರು ನೋಡಿದ್ದಾರೆ ಆತ್ಮವನ್ನು, ಹೆಂಗಿದೆ ಆತ್ಮ, ಹಾಗೆ ತಿಳ್ಕೊಳ್ಳೋಣ. ಆತ್ಮ ಇಲ್ಲ ಅಂತಲೇ ತಿಳ್ಕೊಳ್ಳೋಣ. ಆತ್ಮ ಇಲ್ಲ ಅಂತ ತಿಳ್ಕೊಂಡಾಗಲೂ ಕೂಡ ಮತ್ತು ಯುದ್ಧ ಮಾಡಲಿಕ್ಕೆ ಯಾಕೆ ಹಿಂಜರಿತಾ ಇದೆಯಾ? ಹೆಂಗಿದ್ರೂ ಆತ್ಮ ಇಲ್ಲ, ಇಲ್ಲಿ ಕೇವಲ ದೇಹನೇ ಇರೋದು. ಸೊ ದೇಹನ ಹೊಡೆದಾಕೋದ್ರಲ್ಲಿ ಏನು ತೊಂದರೆ ಇದೆ? ಸೊ ಕೃಷ್ಣ ಹೇಗೋ ಮಾಡಿ ಅರ್ಜುನಿಗೆ ಬೋಧನೆ ಮಾಡ್ತಾರೆ. ಅಂದರೆ ನಿಜವಾಗ್ಲೂ ಈ ರೀತಿ ವಾದ ಅಲ್ಲ, ಅರೆ ಅಂತಹ ವಿಚಾರಕರಿಗೂ ಹೇಳ್ತಾ ಇದ್ದಾರೆ. ಸೊ ಯಾಕೆ ಚಿಂತನೆ ಮಾಡ್ತಾರೆ? ಹೆಂಗಿದೆ ದೇಹ ತಾತ್ಕಾಲಿಕ, ಯಾಕೋಸ್ಕರ ಇದಕ್ಕೆ ಮೋಹ ಪಡ್ತಾ ಇದೆಯಾ? ನೀನು ಸಂಹಾರ ಮಾಡದಿದ್ರೂ ಕೂಡ ಈ ದೇಹ ಒಂದು ದಿವಸ ಹೋಗೇ ಹೋಗುತ್ತೆ, ಅದರಿಂದಾದರೂ ಕೂಡ ನೀನು ಯುದ್ಧವನ್ನು ಮುಂದುವರಿಸು. ಇಲ್ಲಿ ಪ್ರಭುಪಾದರ ತಾತ್ಪರ್ಯದಲ್ಲಿ ಇಂತಹ ಚಿಂತಕರು ಯಾರು ಚಿಂತನೆ ಮಾಡ್ತಾರೆ ಆತ್ಮ ಇಲ್ಲ, ದೇಹವೇ ಎಲ್ಲ ಅಂಥದ್ದು ಕೆಲವರು ನಾಸ್ತಿಕರು, ಇನ್ನು ಬೌದ್ಧ ಧರ್ಮದವರು. ಸೊ ಇಲ್ಲಿ ಬೌದ್ಧ ಧರ್ಮದ ತತ್ವಜ್ಞರ ಬಗ್ಗೆ ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಬೌದ್ಧರಿಗೂ ಕೂಡ ಏನು ಆತ್ಮ ಅನ್ನೋದೇ ಏನಿಲ್ಲ, ಈ ದೇಹ ಮಾತ್ರ ಇರೋದು. ಹೇಗೋ ನಾವು ಈ ದೇಹದಲ್ಲಿ ಸ್ವಲ್ಪ ಸದ್ಮಾರ್ಗದಲ್ಲಿ ನಡಿಬೇಕು, ನಂತರ ದೇಹ ತ್ಯಾಗ ಮಾಡಿದಾಗ ಎಲ್ಲವೂ ಕೂಡ ನಾಶ ಆಗಿಬಿಡುತ್ತೆ. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ ನಿತಾಯ್ ಕಿ. ಸೊ ಇಂತಹ ಚಿಂತನೆ
ಇವತ್ತಿನ ಆಧುನಿಕ ವೈಜ್ಞಾನಿಕರು ಕೂಡ ಹಾಗೆ ಮಾಡುವಂಥದ್ದು. ಸೊ ಆಧುನಿಕ ವೈಜ್ಞಾನಿಗಳ ಚಿಂತನೆ ಏನು? ನಮ್ಮ ದೇಹ ಅನ್ನುವಂಥದ್ದು ರಾಸಾಯನಿಕ ವಸ್ತುಗಳಿಂದ ಆಗಿದೆ. ಕೆಲವು ರಾಸಾಯನಿಕ ಪದಾರ್ಥಗಳು ಇದಕ್ಕಿದ್ದ ಹಾಗೆ ಸೇರಿಕೊಳ್ಳುತ್ತೆ. ಸೇರಿಕೊಂಡು ಅದರ ಒಂದು ಮಿಶ್ರಣದ ಅನುಸಾರ ಬೇರೆ ಬೇರೆ ಥರ ಜೀವಿಗಳು ಸೃಷ್ಟಿಯಾಗುತ್ತೆ. ಇದು ಒಂದು ಸೈಕಲ್. ಇದು ಪ್ರಕೃತಿನೇ ಅಲ್ಲ. ಆ ಪ್ರಕೃತಿ ಎಲ್ಲಿಂದ ಬಂತು, ಯಾಕಿದೆ, ಅದೆಲ್ಲ ಇಲ್ಲ. ಪ್ರಕೃತಿ ಹೀಗಿದೆ. ರಾಸಾಯನಿಕ ವಸ್ತುಗಳಿರದೆ ಕೆಲವೊಮ್ಮೆ ಅದು ಮಿಶ್ರಣ ಆಗುತ್ತೆ, ಕೆಲವೊಮ್ಮೆ ಬೇರ್ಪಡುತ್ತೆ. ಅದರಿಂದ ಅದು ಮಿಶ್ರಣ ಆದಾಗ ಜೀವಿಗಳು ಉತ್ಪನ್ನರಾಗ್ತಾರೆ. ಹೀಗೆ ಇದು ಇಂತಹ ಒಂದು ನಾಸ್ತಿಕರ ಅಥವಾ ನಾಸ್ತಿಕ ವಿಜ್ಞಾನಿಗಳ ಮತ್ತು ಬೌದ್ಧ ಧರ್ಮಗಳ ಚಿಂತನೆಯಾಗಿದೆ. ಇದರಿಂದನೇ ಅನೇಕ ಶಾಖೆಗಳಿದೆ. ಆರ್ಕಿಯಾಲಜಿ, ಇಲ್ಲಿ ಪ್ರಭುಪಾದರು ಹೇಳ್ತಾರೆ ಆಂಥ್ರೋಪಾಲಜಿ, ಮಾನವ ವಿಜ್ಞಾನ. ಸೊ ಎಲ್ಲ ಏನು ಮಾಡ್ತಾರೆ ಅವರ ಉದ್ದೇಶ ಬೇರೆ ಬೇರೆ ದೇಶಗಳಲ್ಲಿ ಅವರವರ ಸಂಸ್ಕೃತಿ ಏನಿದೆ ಅದನ್ನು ಕಲಿಯುವಂಥದ್ದು. ಆಂಥ್ರೋಪಾಲಜಿಯಲ್ಲಿ ಮಾನವ ವಿಜ್ಞಾನದಲ್ಲಿ ಬರುತ್ತೆ. ಅದೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಜನರು ಹೇಗೆ ಬಾಳ್ತಾಯಿದ್ರು, ಹೇಗೆ ಬದುಕ್ತಾಯಿದ್ರು, ಅವರ ಚಿಂತನೆ ಏನಿತ್ತು, ಮತ್ತು ಇದೆಲ್ಲವೂ ಸಮಾನ ಅಂತ ಹೇಳೋದು. ಸೊ ಎಲ್ಲರಲ್ಲೂ ಕೂಡ ಒಂದೊಂಥರ ಸಂಸ್ಕೃತಿ ಇದೆ, ಅವರನ್ನು ಗೌರವಿಸಬೇಕು, ಈ ರೀತಿ ಸಂಸ್ಕೃತಿ ಇದೆ ಅಂತ ಸ್ವೀಕಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟು. ಸೊ ಅವರೆಲ್ಲ ಭೂಮಿನ ಅಗಿತಾರೆ, ಅಲ್ಲಿ ಬೇರೆ ಬೇರೆ ಥರದ ಸಿವಿಲೈಸೇಷನ್, ಇಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಮತ್ತು ಬೇರೆ ಕಡೆ ಬೇರೆ ಅಮೇರಿಕನ್ ಸಿವಿಲೈಸೇಷನ್, ಅಥವಾ ಅಲ್ಲಿ ಆಸ್ಟೆಕ್ ಸಿವಿಲೈಸೇಷನ್, ಮಾಯನ್ ಸಿವಿಲೈಸೇಷನ್. ಸೊ ಇಲ್ಲೆಲ್ಲ ಆಗಿದ್ದಾರೆ. ಅಲ್ಲೂ ಇವ್ರದೆಲ್ಲ ಏನೆಲ್ಲೋ ಪೂಜೆ ಎಲ್ಲ ಮಾಡ್ತಾಯಿದ್ರು, ಈ ರೀತಿ ಜೀವನ ನಡೆಸ್ತಾಯಿದ್ರು. ಸೊ ಇದೆಲ್ಲ ಎಲ್ಲ ಕಡೆ ಒಂದೊಂಥರ ಇದ್ದಾರೆ. ಇದೆಲ್ಲವೂ ಸಮಾನ. ಯಾರನ್ನೂ ಕೂಡ ನಾವು ಕೀಳು ಮೇಲು ಅಂತ ನೋಡಬಾರ್ದು, ಸಾದೃಷ್ಟಿಯನ್ನು ನೋಡಬೇಕು ಅನ್ನೋದು ಈ ಒಂದು ವಿಜ್ಞಾನ ಅವ್ರದ್ದು, ಆಂಥ್ರೋಪಾಲಜಿ. ಸೊ ಇದರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಅವರಿಗೆ ಹೆಚ್ಚಾಗಿ ಇಂತಹ ಆತ್ಮದ ಬಗ್ಗೆ ಎಲ್ಲ ಆಸಕ್ತಿ ಅನ್ನೋದು ಇಲ್ಲ. ಆದರೆ ಇಲ್ಲಿ ಭಗವಂತ ಅರ್ಜುನಿಗೆ ಹೇಳ್ತಾ ಇದ್ದಾನೆ ಮಹಾಬಾಹು. ಅರ್ಜುನಿಗೆ ಹೇಳ್ತಾನೆ ಮಹಾಬಾಹು ಅಂದರೆ ಇಲ್ಲಿ ಕೃಷ್ಣ ಅರ್ಜುನ್ ಗುಣಗಾನ ಮಾಡ್ತಾ ಇಲ್ಲ, ಬದಲಾಗಿ ಅವನಿಗೆ ನಿಂದನೆ ಮಾಡ್ತಾ ಇದ್ದೀನಿ, ಸೂಕ್ಷ್ಮವಾಗಿ ನಿಂದನೆ ಮಾಡ್ತಾ ಇದ್ದಾನೆ. ನೀನು ಅಂಥ ಚಿಂತನೆ ಮಾಡಬೇಡ. ಯಾಕೆಂದರೆ ನೀನು ಒಬ್ಬೊಂದು ಸಂಸ್ಕಾರ ಇರುವಂತಹ ಪರಿವಾರದಲ್ಲಿ ಬಂದಂಥವನು. ಹೇ ಕೌಂತೆಯ, ಹೇ ಭರತ ಶ್ರೇಷ್ಠ ಅಂತರ ಉದ್ದೇಶ. ಅಂದರೆ ಇದೆಲ್ಲ ವೇದಗಳ ಜ್ಞಾನವನ್ನು ತಿಳಿದಂಥವ್ರು. ವೇದಗಳ ಜ್ಞಾನ ತಿಳಿದಂಥವ್ರಿಗೆ ಸಣ್ಣ ಬಾಲ್ಯದಿಂದ ತಿಳಿದಿರುತ್ತೆ, ನಾನು ಈ ದೇಹ ಅಲ್ಲ, ನಾನು ಆತ್ಮ. ಇಂಥ ಜ್ಞಾನದಲ್ಲಿ ಬೆಳೆದಂಥವನು ಈ ರೀತಿ ಚಿಂತನೆ ಮಾಡೋದು ನಿನಗೆ ಉತ್ತಮವಲ್ಲ. ಇದು ಬುದ್ಧಿ ಇಲ್ಲದೆ ಇರುವಂಥವರು ಆತ್ಮ ಇಲ್ಲ ಅಂತ ಚಿಂತಿಸುವರು. ಆದ್ದರಿಂದ ನಾವು ಆತ್ಮ ಇದೆ ಅಂತ ಚಿಂತಿಸಬೇಕು. ಆತ್ಮದ ಈ ದೇಹ ಓಡಾಡುವಂಥದ್ದು ಆತ್ಮದಿಂದ. ಆತ್ಮ ಇಲ್ಲದೆ ಈ ದೇಹ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಈ ಆತ್ಮ ಎಲ್ಲಿದೆ? ಆತ್ಮ ಇದೆ ಹೃದಯದ ಸ್ಥಾನದಲ್ಲಿ. ಸೊ ಕೆಲವರು ಅಂತಾರೆ ಆತ್ಮ ಎಲ್ಲೋ ತಲೆ ಒಳಗಿದೆ, ಸೊ ಅಂದರೆ ಇಲ್ಲಿ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅರೆ ಅದಕ್ಕೆ ಯಾವುದೇ ರೀತಿ ಆಧಾರ ಇಲ್ಲ. ಕೆಲವರು ಇಂತಹ ಒಂದು ಚಿಂತನೆ ಇರುವಂಥವರು ಊಹಾತ್ಮಿಕ ಚಿಂತನೆ ಬಹುಶಃ ಇಲ್ಲಿರ್ಬೋದು. ಅವ್ರು ಯಾವುದು ಶಾಸ್ತ್ರ ಪ್ರಮಾಣ ಇಲ್ಲ, ಸಂಶೋಧನೆ ಮಾಡ್ತಾ ಅವರೇನು ವಾದ ಮಾಡ್ತಾರೆ. ಹಾರ್ಟ್ ಸರ್ಜರಿ ಮಾಡ್ತಾ ಇದ್ದಾರೆ. ಹಾರ್ಟ್ ಸರ್ಜರಿ ಮಾಡಿದಾಗ ಒಬ್ಬನ ದೇಹದ ಹಾರ್ಟನ್ನು ತಗೊಂಡು ಇನ್ನೊಂದು ದೇಹಕ್ಕೆ ಹಾಕ್ತಾರೆ. ಆಗ ಆತ್ಮ ಹಾರ್ಟಲ್ಲಿದ್ದಿದ್ದರೆ, ಹೃದಯದಲ್ಲಿದ್ದಿದ್ದರೆ ಆತ್ಮವು ಕೂಡ ಜೊತೆಯಲ್ಲಿ ಇನ್ನೊಂದು ದೇಹಕ್ಕೆ ಹೋಗಬೇಕಾಗಿತ್ತು. ಆದರೆ ವ್ಯಕ್ತಿ ಅವನೇ ಇದ್ದಾನೆ. ಸೊ ಆದ್ದರಿಂದ ಆತ್ಮ ಹೃದಯದಲ್ಲಿಲ್ಲ, ಆತ್ಮ ತಲೆಯಲ್ಲಿದೆ. ಅದರಿಂದ ಇಲ್ಲಿ ತನಕ ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಿಲ್ಲ. ಒಬ್ಬನ ಬ್ರೈನ್ ಇನ್ನೊಂದು ಬ್ರೈನ್ಗೆ ಹಾಕೋಕ್ಕಾಗಿಲ್ಲ. ಅದು ಮೆಡಿಕಲ್ ಸೈನ್ಸಲ್ಲಿ ಅದನ್ನು ಆಪ್ರೇಷನ್ ಮಾಡುವಂತಹ ತರಬೇತಿ ಗೊತ್ತಿಲ್ಲ ಅವ್ರಿಗೆ. ಅದರಿಂದ ಇನ್ನು ಕೆಲವು ಮಠದವರು ಈ ರೀತಿ ಹೇಳ್ತಾರೆ, ಅದನ್ನು ಬ್ರೈನ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಆತ್ಮ ಅನ್ನೋದು ಈ ಬ್ರೈನಲ್ಲಿದೆ, ಈ ಎರಡು ಕಣ್ಣುಗಳ ಮಧ್ಯದಲ್ಲಿದೆ, ಅಲ್ಲಿ ಆತ್ಮ ಇದೆ ಅಂತ ಹೇಳ್ತಾರೆ. ಆದರೆ ಭಗವದ್ಗೀತೆಯ ಪ್ರಕಾರ ಏನು ಹೇಳ್ತಾ ಇದ್ದಾರೆ? ಭಗವಂತ ಹೇಳ್ತಾ ಇದ್ದಾನೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಎಲ್ಲ ಹೃದಯದಲ್ಲಿ ಕೂತಿದ್ದೀನಿ. ಸೊ ಪರಮಾತ್ಮ ಎಲ್ಲಿದೆ?
ಹೃದಯ ಸನ್ನಿವಿಷ್ಟು, ಹೃದಯದಲ್ಲಿ ಕೂತ್ಕೊಂಡು ಆ ಆತ್ಮ ಏನು ಮಾಡ್ತಾ ಇದೆ ಅದರ ಇಚ್ಛಾನುಸಾರ ನಾನು ಅದಕ್ಕೆ ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳ್ತೀನಿ. ಯಾವ ಬುದ್ಧಿ ಬೇಕಾದ್ರೂ ಕೊಡ್ತೀನಿ, ಯಾವ ಬುದ್ಧಿ ಬೇಡ ಅದನ್ನು ನಾನು ಅಪಹರಿಸ್ತೀನಿ. ಸೊ ಇದು ಭಗವದ್ಗೀತೆಯ ಉಪದೇಶ. ನಮಗೆ ಆತ್ಮ ಕಾಣದೇ ಇದ್ದರೂ ಕೂಡ ಆತ್ಮ ಇದೆ, ಹಾಗೋದು ಎಲ್ಲಿದೆ ಆ ಸ್ಥಾನ ಹೇಳ್ತಾರೆ ಹೃದಯ ಸನ್ನಿವಿಷ್ಟು, ಹೃದಯದಲ್ಲಿ ಇದೆ. ಸೊ ನಾವು ಕೂಡ ನಮ್ಮನ್ನು ತೋರಿಸ್ಬೇಕಾದ್ರೆ ನಾನು ಯಾರು ಅಂತ ಹೇಳ್ಬೇಕಾದ್ರೆ ನಾವು ಇಲ್ಲಿ ಮುಟ್ಟು ಹೇಳ್ತೀವಿ ನಾನು ಅಂತ. ನಾವು ತಲೆ ಮುಟ್ಟು ಹೇಳೋದಿಲ್ಲ ನಾನು, ಅಥವಾ ನಮ್ಮ ಕೈ ಮುಟ್ಟು ಹೇಳೋದಿಲ್ಲ, ಕಾಲು ಮುಟ್ಟು ಹೇಳೋದಿಲ್ಲ ಇದು ನಾನು ಅಂತ. ಅಂದರೆ ನಾನು ಅಂತ ಇಲ್ಲಿ ಮುಟ್ಟು ಹೇಳ್ತೀವಿ. ನಾನು ಪ್ರಮಾಣ ಮಾಡ್ತೀನಿ, ನಾನು ಸ್ವೀಕಾರ ಮಾಡ್ತೀನಿ ಅಂತ ಇಲ್ಲಿ ಮುಟ್ಟು ಹೇಳ್ತೀವಿ. ಇದು ಆದಿ ಕಾಲದಿಂದಲೂ ಈ ಜ್ಞಾನ ಹರಿದು ಬರ್ತಾ ಇದೆ. ಹೃದಯದಲ್ಲಿ ಆತ್ಮ ಹಾಗೂ ಪರಮಾತ್ಮ ಎರಡೂ ಕೂಡ ನೆಲೆಸುತ್ತೆ. ಮುಂದೆ 27ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಪರಿಹಾರ್ಯೇರ್ಥೆ ನಾತ್ವಂ ಶೋಚಿತು ಅರ್ಹಸಿ. ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣಾನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಶೋಕಿಸಬಾರದು. ನೀನು ತಿಳಿದ ಹಾಗೆ ಆತ್ಮ ಇಲ್ಲ ಅಂದರೂ ಕೂಡ ಅದು ಹುಟ್ಟುತ್ತೆ ಸಾಯುತ್ತೆ, ಇದು ಕರ್ಮ. ಇದಕ್ಕೆ ಹೇಳ್ತೀವಿ ಕರ್ಮವಾದ ಅಂತ. ಸೊ ಇದೊಂದು ರೀತಿಯ ಜನ. ಸೊ ಅವರೇನಂತಾರೆ ಮೋಕ್ಷ ಅನ್ನೋದು ಇಲ್ಲ. ಇದು ಜಗತ್ತಿನ ನಿಯಮ, ಪ್ರಕೃತಿಯ ನಿಯಮ ಏನು? ನಾವು ಹುಡ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ, ಹುಡ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ. ಇಂದ ಅದ್ರ ಮುಂದೆ ಏನೂ ಇಲ್ಲ, ಇದೊಂದು ಚಕ್ರ ಇದ್ದ ಹಾಗೆ. ಇದಕ್ಕೆ ಹೇಳ್ತೀವಿ ಕರ್ಮವಾದ ಅಂತ. ಆ ವಾದಿಗಳು ಕರ್ಮವಾದಿಗಳು ಯಾರಿಂದ ನಾವು ಒಳ್ಳೇದು ಮಾಡಬೇಕು. ಯಾಕಂದರೆ ತಿರ್ಗಾ ನಾವು ಏನು ಕೆಲಸ ಮಾಡ್ತೀವಿ ತಿರ್ಗಾ ಮುಂದೆ ಫಲ ಅನುಭವಿಸ್ಬೇಕಾಗತ್ತೆ. ಅದರಿಂದ ಇವಾಗ ನಾವು ಒಳ್ಳೇದು ಮಾಡಿದ್ರೆ ಮುಂದೆ ಹುಟ್ಟಿದಾಗ ನಮಗೆ ಒಳ್ಳೆಯದು ಫಲ ಸಿಗತ್ತೆ. ಸೊ ಹೀಗೆ ಅವರು ಕರ್ಮವಾದಿಗಳು ಹೇಳುವಂಥದ್ದು. ಅದನ್ನು ಭಗವಂತ ಹೇಳ್ತಾ ಇದ್ದಾನೆ, ಹಾಗೆ ತಿಳಿದ್ರೂ ಕೂಡ ನೀನು ಶೋಕ ಪಡುವ ಅವಶ್ಯಕತೆ ಇಲ್ಲ. ಅವರ ಚಿಂತನೆ ಏನು? ನಿಮ್ಮ ಕರ್ತವ್ಯಗಳು ನೀವು ಮಾಡಬೇಕು. ಕಾಯಕವೇ ಕೈಲಾಸ. ಹಾಗಿದ್ದಾಗ ನಿನ್ನ ಕಾಯಕ ಏನು? ಕ್ಷತ್ರಿಯ. ಕ್ಷತ್ರಿಯನ ಕೆಲಸ ಏನು? ಅವನು ಧರ್ಮಕ್ಕೋಸ್ಕರ ಹೋರಾಡುವಂಥದ್ದು. ಅದರಿಂದ ನಿನ್ನ ಕಾರ್ಯವನ್ನು ಈ ರೀತಿ ಚಿಂತನೆ ಮಾಡಿದ್ರೂ ಕೂಡ ನೀನು ಯುದ್ಧ ಮಾಡಲೇಬೇಕು. ಆತ್ಮ ಇದೆ ಅಂತಿದ್ರೂ ಕೂಡ ಯುದ್ಧ ಮಾಡು, ಯಾಕಂದರೆ ದೇಹ ತಾತ್ಕಾಲಿಕ. ಅಥವಾ ಆತ್ಮ ಇಲ್ಲ ಅಂದರೂ ಕೂಡ ಯುದ್ಧ ಮಾಡು, ಯಾಕಂದರೆ ಹೇಗಿರೂ ದೇಹ ಇರೋದಿಲ್ಲ, ಅದರಿಂದ ಹಂಗೂ ಕೂಡ ಯುದ್ಧ ಮಾಡ್ಬೋದು. ಅಥವಾ ಕರ್ಮವೇ ಎಲ್ಲ ಅಂತಿದ್ದಾಗಲೂ ಕೂಡ ಯುದ್ಧ ಮಾಡಲೇಬೇಕು. ಸೊ ಹೀಗೆ ಕೃಷ್ಣ ಅವನಿಗೆ ಬೇರೆ ಬೇರೆ ವಿಚಾರಗಳನ್ನು ಮೂಲಕ ಯುದ್ಧ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಅಂದರೆ ಪ್ರಭುಪಾದರಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ಸೊ ಯುದ್ಧ ಮಾಡ್ತಾ ಇರುವಂಥದ್ದು ಸ್ವಾರ್ಥಕ್ಕೋಸ್ಕರ ಅಲ್ಲ. ಯುದ್ಧ ಮಾಡ್ತಾ ಇರೋದು ಎಲ್ಲ ಜೀವಿಗಳ ರಕ್ಷಣೆಗೋಸ್ಕರ. ನಾವು ಕೇವಲ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿ, ಹಲ್ಲೆ ಮಾಡಿ, ಅವರನ್ನು ನಾಶ ಮಾಡಿ ನಾನೇ ಸುಖವಾಗಿರಬೇಕು ಅನ್ನೋಂಥ ಉದ್ದೇಶದಿಂದ ಯುದ್ಧ ಮಾಡ್ತಾ ಇಲ್ಲ. ಇದು ಇವತ್ತೇನು ನಡೀತಾ ಇದೆ, ಇವತ್ತಿನ ಯುದ್ಧಗಳು ಬೇರೆ ಬೇರೆ ವರ್ಲ್ಡ್ ವಾರ್ಗಳು ನಡೀತು. ವರ್ಲ್ಡ್ ವಾರ್ 1, 2 ನಡೀತು. ಮತ್ತು ಇವತ್ತು ಕೂಡ ಬೇರೆ ಬೇರೆ ದೇಶಗಳು ಯುದ್ಧ ಮಾಡ್ತಾ ಇದೆ. ಅವರ ಉದ್ದೇಶ ಧರ್ಮಕ್ಕೋಸ್ಕರ ಅಲ್ಲ, ಬದಲಾಗಿ ನಾನು ಶ್ರೇಷ್ಠ ಅಂತ ತೋರಿಸ್ಕೋಬೇಕು. ಅಥವಾ ಇನ್ನೊಂದು ದೇಶದಲ್ಲಿ ಏನೊಂದು ಪದಾರ್ಥಗಳು ಸಿಗ್ತಾ ಇದೆ, ಅದರಿಂದ ಅದು ನಮ್ಮ ವಶಕ್ಕೆ ಬರಬೇಕು. ಇವಾಗ ಹೇಗೆ ಇರಾಕ್ ಮೇಲೆ, ಇರಾನ್ ಮೇಲೆ, ಬೇರೆ ಬೇರೆ ದೇಶಗಳ ಮೇಲೆ ಹಲ್ಲೆ ಆಕ್ರಮಣ ಆಯಿತು. ಯಾಕೋಸ್ಕರ? ಅಲ್ಲಿರೋ ತೈಲಕ್ಕೋಸ್ಕರ. ಆ ತೈಲಗಳನ್ನು ವಶಪಡಿಸಲಿಕ್ಕೋಸ್ಕರ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳು ಆಕ್ರಮಣ ಮಾಡಿತು, ಅವ್ರನ್ನ ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿತು. ಸೊ ಹೀಗೆ ಜನರು ಮಾಡ್ತಾ ಇದ್ದಾರೆ. ಆದರೆ ನೀನು ಆ ರೀತಿ ಮಾಡ್ತಾ ಇಲ್ಲ. ಯಾರಾದರೂ ನಮ್ಮ ಒಂದು ರಾಜ್ಯದ ಮೇಲೆ ಅಕ್ರಮವಾಗಿ ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ನಿಲ್ಲಬೇಕಾಗಿರುವಂಥದ್ದು ಕ್ಷತ್ರಿಯರ ಕೆಲಸ. ಪ್ರಜೆಗಳ ರಕ್ಷಣೆ ಮಾಡೋದು ಕ್ಷತ್ರಿಯರ ಕೆಲಸ. ಆದ್ದರಿಂದ ಆ ವೈದಿಕ ನಿಯಮಗಳ ರಕ್ಷಣೆಗೋಸ್ಕರ, ಈ ಸಂಸ್ಕಾರಗಳು ಮುಂದುವರಿಯಲಿಕ್ಕೋಸ್ಕರ ನಾವು ಯುದ್ಧವನ್ನು ಮಾಡಬೇಕು. ಮುಂದೆ ಶ್ಲೋಕ 28ರಲ್ಲಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೈವ ತತ್ರ ಕಾ ಪರಿದೇವನ. ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮಧ್ಯ ಕೆಲ ಕಾಲ ಕಾಣಿಸುತ್ತವೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ.
ಹೀಗಿರುವಾಗ ಶೋಕಕ್ಕೆ ಕಾರಣವೆಲ್ಲಿದೆ? ಮತ್ತೆ ಪುನಃ ಭಗವಂತ ಆ ವಾದ ಹೇಳ್ತಾ ಇದ್ದಾನೆ. ಈ ದೇಹ ಕಾಣಿಸ್ಕೊಳ್ಳುತ್ತೆ, ಮತ್ತೆ ತಿರ್ಗಿ ಅದೃಶ್ಯವಾಗುತ್ತೆ. ಯಾವ ರೀತಿ ಪ್ರಭುಪಾದ ಉದಾಹರಣೆ ಕೊಡ್ತಾರೆ. ಮಣ್ಣಿನಿಂದ, ಈ ಭೂಮಿಯಿಂದ ದೊಡ್ಡ ದೊಡ್ಡ ಕಟ್ಟಡಗಳು ಏರುತ್ತೆ, ಮೇಲಕ್ಕೆ ಏರುತ್ತೆ. ನಂತರ ಕಟ್ಟಡವನ್ನು ನಾಶ ಮಾಡಿದಾಗ ಮತ್ತೆ ತಿರ್ಗಿ ಅದು ಮಣ್ಣಿಗೆ ಹೋಗಿ ಸೇರುತ್ತೆ. ಮಣ್ಣಿಂದ ಉತ್ಪನ್ನ ಆಯಿತು, ಮಣ್ಣಿಗೆ ಹೋಗಿ ಸೇರಿಕೊಳ್ತು. ಆದ್ದರಿಂದ ಈ ದೇಹ ಮಣ್ಣಿನಿಂದನೇ ಉತ್ಪನ್ನ ಆಗಿರುವಂಥದ್ದು. ಹೇಗೆ ಕಟ್ಟಡ ಉತ್ಪನ್ನ ಆಯಿತು, ಈ ದೇಹ ಕೂಡ ಮಣ್ಣಿನಿಂದನೇ ಉತ್ಪನ್ನ ಆಗಿರೋದು. ಅದು ಪಂಚಭೂತಗಳಿದೆ. ಸೊ ಈ ದೇಹ ನಾಶ ಆದಾಗ ಏನಾಗುತ್ತೆ, ಆ ಮೂಲ ವಸ್ತುಗಳು ಮತ್ತೆ ಪುನಃ ಆ ಪ್ರಕೃತಿಗೆ ಅನ್ನೋದು ಸೇರಿಕೊಳ್ಳುತ್ತೆ. ಆದ್ದರಿಂದ ಇದಕ್ಕೆ ಶೋಕಿಸುವಂಥ ಅವಶ್ಯಕತೆ ಇಲ್ಲ. ಯಾರಾದರೂ ದಿವಸ ಬಟ್ಟೆ ಹಾಕೋತೀವಿ, ಬಟ್ಟೆ ಹಾಕ್ಕೊಂಡೋಗಿ ರಾತ್ರಿ ಅದನ್ನು ಒಗಿಲಿಕ್ಕೆ ಅಂತ ಹಾಕ್ತೀವಿ. ಸೊ ಬಟ್ಟೆ ಬಿಚ್ಚಿ ಹಾಕಿದಾಗ ನಾವು ಬಟ್ಟೆಗೋಸ್ಕರ ಅಳೋದಿಲ್ಲ, ಆ ಬಟ್ಟೆ ಬಿಚ್ಚಿದ್ದೀನಲ್ಲ ಅಂತ. ಮತ್ತೆ ತಿರ್ಗ ಹೊಸ ಬಟ್ಟೆ ಹಾಕೋತೀವಿ. ಹಾಗೆಯೇ ಈ ಆತ್ಮ ಶಾಶ್ವತವಾಗಿರೋ ಕಾರಣ ಈ ದೇಹ ಅನ್ನೋದು ಅದಕ್ಕೆ ಒಂದು ಅವಧಿ ಅಂತಿದೆ. ಆ ಅವಧಿಯಲ್ಲಿ ನಾಶವಾಗುತ್ತೆ. ಆದರೆ ಆತ್ಮ ಏನಿದೆ, ಇನ್ನೊಂದು ದೇಹವನ್ನು ಪಡ್ಕೊಳ್ಳುತ್ತೆ. ಹೇಗೆ ನಾವು ಪ್ರತಿನಿತ್ಯ ಒಂದು ಹೊಸ ವಸ್ತ್ರನ ಹಾಕೋತೀವಿ, ಹಾಗೆ ಆತ್ಮ ಅನ್ನುವಂಥದ್ದು ಒಂದು ದೇಹ, ಒಂದು ಯೋನಿಯಲ್ಲಿ ಅದು ರೂಪ ತಗೊಂಡಾಗ ಆ ದೇಹ ಒಂದು ಸಮಯದಲ್ಲಿ ನಾಶ ಆಗುತ್ತೆ. ಮನುಷ್ಯನಿಗೆ 80 ವರ್ಷ, 100 ವರ್ಷ. ಆನೆ ದೇಹ ಪಡೆದಾಗ ಅದಕ್ಕೂ 100-200 ವರ್ಷ. ಸೊ ಮರಗಳಿಗೆ 500-1000 ವರ್ಷಗಳು. ಹೀಗೆ ಬೇರೆ ಬೇರೆ ದೇಹಗಳು, ಪ್ರಾಣಿ, ಪಕ್ಷಿ, ಗಿಡ, ಮರ, 84 ಲಕ್ಷ ಯೋನಿಗಳಿದೆ. ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಸಮಯ ಅವಧಿ ಇದೆ. ಸೊ ಅದೆಲ್ಲವೂ ಕೂಡ ಒಂದು ರೀತಿಯ ವಸ್ತ್ರಗಳು. ಆ ವಸ್ತ್ರಗಳಿರೋ ತನಕ ಆತ್ಮದಲ್ಲಿ ಆನಂದಿಸುತ್ತೆ, ದುಃಖಿಸುತ್ತೆ. ಅನಂತರ ದೇಹ ನಾಶ ಆದಾಗ ಮತ್ತೆ ಪುನಃ ಇನ್ನೊಂದು ವಸ್ತ್ರವನ್ನು ಸ್ವೀಕಾರ ಮಾಡುತ್ತೆ. ಆದ್ದರಿಂದ ಸೊ ಈ ಆತ್ಮದ ಬಗ್ಗೆ ನಾವು ಚಿಂತಿಸಬೇಕು. ಹಾಗೂ ಆತ್ಮ ಶಾಶ್ವತ ಅಂತ ತಿಳಿದಾಗ ನಾವು ಅದಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಗಳನ್ನು, ಅದು ಸಂತೋಷವಾಗಿರಲಿಕ್ಕೆ ನಾವು ನಾನಾ ರೀತಿಯ ಪ್ರಯತ್ನಗಳನ್ನು ನಾವು ಮಾಡಬೇಕು. ಸೊ ಎರಡು ರೀತಿಯಲ್ಲೂ ಭಗವಂತ ಪ್ರಸ್ತಾವನೆ ಇಡ್ತಾ ಇದ್ದಾನೆ. ಆತ್ಮ ಅನ್ನೋದು ಇದೆ. ಆತ್ಮ ನಮಗೆ ಕಾಣದೇ ಇದ್ದರೂ ಕೂಡ ಅದರ ಇರುವಿಕೆಯಿಂದನೇ ಈ ದೇಹ ಅನ್ನೋದು ಚಲಿಸುತ್ತೆ. ಸೊ ಯಾವಾಗ ಈ ಆತ್ಮ ಅನ್ನೋದು ದೇಹದಿಂದ ಹೋಗುತ್ತೆ, ಆಗ ದೇಹಕ್ಕೆ ಶವ ಅಂತ ಕರಿತೀವಿ. ಸೊ ಶವಕ್ಕೂ ಜೀವಂತವಾಗಿರುವಂಥ ಒಂದು ಜೀವಿಗೂ ಏನು ವ್ಯತ್ಯಾಸ ಇದೆ? ಎಲ್ಲವೂ ಕೂಡ ಇದೆ, ಎಲ್ಲ ಅಂಗಾಂಗಗಳು ಇದೆ. ಆದರೆ ಶಕ್ತಿ ಅನ್ನೋದು ಹೋಗಿದೆ. ಆ ಶಕ್ತಿ ಯಾವುದು ಆ ದೇಹಕ್ಕೆ ಪ್ರಜ್ಞೆ ಕೊಡ್ತಾ ಇತ್ತು, ಅದಕ್ಕೆ ಹೇಳ್ತೀವಿ ಆತ್ಮ. ಸೊ ಈ ಆತ್ಮವಾದ ಬಗ್ಗೆ ಹೇಳಿದಾಗ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಬೇರೆ ಬೇರೆ ಜನ ಬೇರೆ ಥರ ಪ್ರತಿಕ್ರಿಯೆ ಕೊಡ್ತಾರೆ. 29 ಶ್ಲೋಕ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನ ಮನೈ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಕೆಲವರು ಆತ್ಮನನ್ನು ಆಶ್ಚರ್ಯದಿಂದ ಕಾಣುತ್ತಾರೆ, ಕೆಲವರು ಅವನನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ, ಮತ್ತೆ ಕೆಲವರು ಅವನು ಆಶ್ಚರ್ಯಕರ ಎನ್ನುವ ಮಾತನ್ನು ಕೇಳುತ್ತಾರೆ. ಇನ್ನು ಕೆಲವರಾದರೂ ಅವನ ವಿಷಯ ಕೇಳಿದರೂ ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾರರು. ಅನೇಕರಿಗೆ ಆತ್ಮ ಪರಮಾತ್ಮನ ಬಗ್ಗೆ ಏನಾದರೂ ಹೇಳಕ್ಕೆ ಹೋದರೆ ಅವರಂತಾರೆ ಇದೆಲ್ಲ ಏನು ಇವತ್ತಿನ ಯುಗದ ಅಥವಾ ಇವತ್ತಿನ ಶತಮಾನದ ಜನರು ಚರ್ಚೆ ಮಾಡುವಂತಹ ವಿಷಯ ಅಲ್ಲ, ಇದೆಲ್ಲ ಮೂಢನಂಬಿಕೆ, ಅಥವಾ ಇದೆಲ್ಲ ವಯಸ್ಸಾದ ಮೇಲೆ ಅಥವಾ ಯಾವುದೋ ಹಳೆ ಕಾಲದವರು ಇದೆಲ್ಲ ಚಿಂತನೆ ಮಾಡ್ತಾರೆ. ನಾವಿವಾಗ ಏನು ಚಿಂತನೆ ಮಾಡಬೇಕು, ಹೇಗೆ ನಾನು ಇಂದ್ರಿಯ ಭೋಗಿಸ್ಬೇಕು, ಇದೆಲ್ಲ ಅವಶ್ಯಕತೆ ಇಲ್ಲ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಸೊ ಇದು ಇವತ್ತಿದೆ ಅಂತಲ್ಲ, ಇವು ಕೃಷ್ಣ 5000 ವರ್ಷಗಳ ಹಿಂದೆ ಬೋಧನೆ ಮಾಡಿದ್ದು. ಆವಾಗಲೂ ಕೂಡ ಇದೆಲ್ಲ ಇದ್ದಾರೆ. ಸೊ ಈ ಜಗತ್ತು ಸೃಷ್ಟಿಯಾದಂಗಲೂ ಕೂಡ ನಾಸ್ತಿಕರು, ಅಸುರರು, ರಾಕ್ಷಸರು, ಒಳ್ಳೆಯ ಜನ, ಪುಣ್ಯಕಾರ ಮಾಡುವಂಥವರು, ಶುದ್ಧವಾದ ಭಕ್ತರು, ನಿಸ್ವಾರ್ಥ ನಿಷ್ಕಾಮ ಭಾವನೆಯಂಥ ಭಕ್ತರು ಎಲ್ಲರೂ ಕೂಡ ಇದ್ದರು. ಅದರಿಂದ ಭಗವಂತ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾನೆ.
ಅದು ಆವತ್ತಿಗೂ ಒಲಿಯುತ್ತೆ, ಇವತ್ತು ಕೂಡ ನಮಗೆ ಅನ್ವಯಿಸುತ್ತೆ. ಸೊ ಇದು ಕೇವಲ ಹಳೆ ಕಾಲಕ್ಕೆ ಅಂತಲ್ಲ, ಇವತ್ತಿನ ಕಾಲದಲ್ಲೂ ಕೂಡ ಇದೆಲ್ಲ ಕಂಡು ಬರುತ್ತೆ. ಸೊ ಅದರಿಂದ ಜನ ಕೆಲವರಿಗೆ ಅಂದಾಗ ಅವ್ರಿಗೇನು ಪ್ರತಿಕ್ರಿಯೆನೇ ಅಂದಿಲ್ಲ. ಅವ್ರು ನಮ್ಮನ್ನೇ ನೋಡಿ ಆಶ್ಚರ್ಯ ಆಗುತ್ತೆ, ಇನ್ನೇನು ದೇವಾಗ ಇಟ್ಕೊಂಡ್ಬಿಟ್ಟಿದೆಯಲ್ಲ ಈ ವ್ಯಕ್ತಿಗೆ, ಏನೆಲ್ಲ ಆತ್ಮ ಪರಮಾತ್ಮ ಎಲ್ಲ ಅಂತ ಇದ್ದಾನೆ, ಈ ವಯಸ್ಸಲ್ಲಿ ಇದೆಲ್ಲ ಆಡುವಂತಹ ಮಾತಾ ಅಂತ ಹೇಳಿ ಅವ್ರಿಗೆ ಏನೋ ಒಂದು ರೀತಿ ಅನಿಸುತ್ತೆ. ಇನ್ನು ಕೆಲವರಿಗೆ ಹೌದಾ, ಅವರು ಆಶ್ಚರ್ಯಚಕಿತರೆ, ಇಂಥೆಲ್ಲ ವಿಷಯಗಳಿದೆಯಾ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಆಶ್ಚರ್ಯಪಡುವಂಥ ಜನರು ಕೂಡ ಇದ್ದಾರೆ. ಸೊ ಇನ್ನು ಕೆಲವರು ಆ ಚಿಂತನೆ ಮಾಡಿದ್ರೂ ಕೂಡ ಅವ್ರಿಗೆ ಇದರ ಬಗ್ಗೆ ಆಸಕ್ತಿ ಅನ್ನೋದು ಅಷ್ಟು ಪೂರ್ಣವಾಗಿ ಮೂಡೋದಿಲ್ಲ. ಸೊ ಅವ್ರು ಅಂದ್ಕೋತಾರೆ, ಕೆಲವರು ಆತ್ಮದ ಚಿಂತನೆ ಮಾಡಿದ್ರು ಕೂಡ ಅವರ ಆಸೆ, ಅವರ ಚಿಂತನೆ ಇರುತ್ತೆ, ನಾನೇ ಭಗವಂತ. ಹೌದು, ಇರ್ಬೋದು, ಆತ್ಮ ಇದೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಆ ಬ್ರಹ್ಮಜ್ಯೋತಿ, ಸರ್ವಶಕ್ತಿ. ಸೊ ನಾನು ಹೇಗೋ ಒಂದು ಒಳ್ಳೆ ಕೆಲಸ ಮಾಡಿ ನಾನು ಈ ದೇಹ ತ್ಯಾಗ ಮಾಡಿದಾಗ ನಾನು ಕೂಡ ಬ್ರಹ್ಮನಾಗ್ತೀನಿ ಅನ್ನುವಂತಹ ತಪ್ಪು ಕಲ್ಪನೆಗಳು. ಹೀಗೆ ಬೇರೆ ಬೇರೆ ತರಹದ ಜನ. ಸೊ ಬೇರೆ ಬೇರೆ ತರಹದ ಜನ, ಕೆಲವರು ನಾಸ್ತಿಕರು, ಮೂರ್ಖರು, ಆಸಕ್ತಿನೇ ತೋರಿಸೋದಿಲ್ಲ. ಇನ್ನು ಕೆಲವರು ಸ್ವಲ್ಪ ಸಮಯ ಆಸಕ್ತಿ ತೋರಿಸ್ತಾರೆ, ಆಮೇಲೆ ತಿರ್ಗಾ ಮತ್ತೆ ಪುನಃ ಭ್ರಮೆಗೊಳಗಾಗ್ತಾರೆ. ಇನ್ನು ಕೆಲವರು ತಪ್ಪು ಚಿಂತನೆಯಲ್ಲಿ ತೊಡಗ್ತಾರೆ. ಇರ್ಬೋದು, ಆದರೆ ಅವರು ತಮ್ಮ ಊಹಾತ್ಮಿಕ ಇದರಲ್ಲಿ ಬಹುಶಃ ಆತ್ಮ ಹೀಗಿರ್ಬೋದು, ಹಾಗಿರ್ಬೋದು, ಊಹಾತ್ಮಿಕ ಚಿಂತನೆಗಳು ಮಾಡ್ತಾರೆ. ಆದ್ದರಿಂದ ನಾವು ಸರಿಯಾದ ಚಿಂತನೆ, ಆತ್ಮ ಎಲ್ಲಿಗಿದೆ, ಆತ್ಮದ ಗುಣ ಏನು, ಆತ್ಮ ಎಲ್ಲಿಗೆ ಹೋಗಬೇಕು, ಆತ್ಮ ಹೇಗಿದೆ ಅದು ಕಾಣಬೇಕು ಅಂತ ಹೇಳಿದರೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ ತಿಳಿಬೇಕಾದರೆ ಅದಕ್ಕೆ ನಾವು ಅಧಿಕೃತವಾದಂತಹ ಗುರುಪರಂಪರೆಯನ್ನು ಸ್ವೀಕಾರ ಮಾಡಬೇಕು. ಅಧಿಕೃತವಾದ ಗುರುಪರಂಪರೆಯಲ್ಲಿ ನಾವು ಜ್ಞಾನವನ್ನು ಪಡೆದಾಗ ನಮ್ಮ ನಿಜವಾದ ಅಸ್ತಿತ್ವ ಅನ್ನೋದು ನಮಗೆ ಪ್ರಾಪ್ತಿ ಆಗುತ್ತೆ. ಇದಕ್ಕೆ ಹೇಳ್ತೀವಿ ಅವರೋಹಣ ಮಾರ್ಗ, ಆರೋಹಣ ಅವರೋಹಣ. ಆರೋಹಣ ಅಂತ ಹೇಳಿದರೆ ಸಂಶೋಧನೆ ಮಾಡ್ತಾ, ಊಹಾತ್ಮಿಕ ಚಿಂತನೆಗಳು ಮಾಡ್ತಾ, ನನಗೆ ಸತ್ಯ ಕಂಡ್ರೇ ನಂದು ಕಂಡಿದ್ದೇ ಸತ್ಯ, ಅದು ತಿಳಿಯುವಂಥದ್ದು ಸಂಶೋಧನೆ ಮಾರ್ಗ. ಈಗ ಹಲವು ವರ್ಷಗಳ ಹಿಂದೆ ಎಕ್ಸ್ರೇ ಮಿಷಿನ್ಗಳಿರಲಿಲ್ಲ, MRI ಮಿಷಿನ್ಗಳಿರಲಿಲ್ಲ. ಆದರೂ ಗರ್ಭದಲ್ಲಿ ಮಗು ಇದೆ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಶ್ರೀಮದ್ ಭಾಗವತಂ ಓದಿದಾಗ ಲಕ್ಷಾಂತರ ವರ್ಷಗಳಿಂದ ಸತ್ಯಯುಗದಲ್ಲಿ ಕಪಿಲ ಮುನಿಗಳು ತನ್ನ ತಾಯಿ ದೇವಹೂತಿಗೆ ಮಗು ಯಾವ ರೀತಿ ಇರುತ್ತೆ, ಯಾವ ರೀತಿ ಬೆಳೆಯುತ್ತೆ, ಯಾವ್ಯಾವ ತಿಂಗಳಲ್ಲಿ ಏನೇನು ಬರುತ್ತೆ, ಮೊದಲ ತಿಂಗಳಲ್ಲಿ ಏನು ರೂಪ ಆಗಿರುತ್ತೆ, 2 ತಿಂಗಳಾದಾಗ ಮಗುಗೆ ಏನು ಬಂದಿರುತ್ತೆ, ಕಾಲು ಕೈಗಳು ಅಥವಾ ಕಣ್ಣುಗಳು, ಹೃದಯ ಬಡಿಸುತ್ತೆ, ಅನಂತರ ಕೂದಲುಗಳು ಬರುತ್ತೆ. ಸೊ 8-9 ತಿಂಗಳ ತನಕ ಏನೇನು ಆಗುತ್ತೆ ಅನ್ನೋದನ್ನು ಕಪಿಲ ಮುನಿಗಳು ತನ್ನ ತಾಯಿ ದೇವಹೂತಿಗೆ ಹೇಳ್ತಾ ಇದ್ರು. ಇದಲ್ಲದೆ ಮಗುವಿನ ಚಿಂತನೆ ಏನಾಗ್ತಾಯಿತ್ತು ಅದು ಕೂಡ ಹೇಳಿದ್ರು. ಇವತ್ತು MRI ಮಿಷಿನ್ಗಳು ಬಂದ ಮೇಲೆ ಅಥವಾ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದ ಮೇಲೆ ಹೆಂಗೆ ಮಗು ಬೆಳೀತಾ ಇದೆ ಅಂತ ಕಾಣುತ್ತೆ ಹೊರತು ಮಗುವಿನ ಚಿಂತನೆ ಏನಿದೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಸೊ ಇದು ಶಾಸ್ತ್ರಕ್ಕೂ ಈ ಆಧುನಿಕ ಸಂಶೋಧನೆಗೂ ಇರೋಂಥ ವ್ಯತ್ಯಾಸ. ಆಧುನಿಕ ಸಂಶೋಧನೆ ನಾವು ಎಷ್ಟು ಬೆಳೆದರೂ ಕೂಡ ದೇಹದೊಳಗೆ ಆತ್ಮವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತ್ಮ ದಿವ್ಯವಾದಂಥದ್ದು. ಭೌತಿಕವಾದಂತಹ ಒಂದು ವಸ್ತುಗಳಿಂದ, ಮೈಕ್ರೋಸ್ಕೋಪ್ ಇರಲಿ ಅಥವಾ ಏನೇ ಇರಲಿ, ಅದರಿಂದ ಆತ್ಮವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ಗುರು ಪರಂಪರೆಯನ್ನು, ಗುರುಗಳನ್ನು ಸ್ವೀಕಾರ ಮಾಡಬೇಕು, ಭಕ್ತರ ಸಂಘದಲ್ಲಿರಬೇಕು, ಅದಕ್ಕೆ ಬೇಗ ತಪಸ್ಯವನ್ನು ಮಾಡಬೇಕು. ತಪಸ್ಯ ಮಾಡಿ ಭಗವಂತನ ಆತ್ಮವನ್ನು ಕಾಣಬಹುದೇ ಹೊರತು ಈ ತಂತ್ರಜ್ಞಾನಗಳಿಂದ, ಆಧುನಿಕ ತಂತ್ರಜ್ಞಾನದಿಂದ ಆತ್ಮವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದಕ್ಕೆ ಹೇಳಲಾಗತ್ತೆ ಕೃಪೆ. ಭಗವಂತ ಗುರು ಕೃಷ್ಣರ ಕೃಪೆ ಇದ್ದರೆ ನಮ್ಮ ಒಂದು ಅಸ್ತಿತ್ವ ಏನು ಹಾಗೂ ಭಗವಂತನ ದಿವ್ಯವಾದ ರೂಪವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಎಲ್ಲರೂ ಕೊಟ್ಟಿರುವಂತಹ ಮಾರ್ಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ನಾಮವನ್ನು ನಾವು ಜಪಿಸಿದಾಗ ನಮ್ಮ ಈ ಅಜ್ಞಾನದ ಪೊರೆ ಏನದು, ನಾನು ಈ ದೇಹ, ನಾನು ಆತ್ಮ ಅಲ್ಲ,
ಅಥವಾ ನಾನೇ ಪರಮಾತ್ಮ, ಇದೆಲ್ಲ ಕಲ್ಮಶಗಳು. ಈ ಕಲ್ಮಶಗಳು ದೂರ ಆಗುತ್ತೆ. ಕಲ್ಮಶಗಳು ದೂರ ಆಗಿ ನಮಗೆ ನಮ್ಮ ನಿಜವಾದ ಅಸ್ತಿತ್ವ ತಿಳಿಲಿಕ್ಕೆ ಸಹಾಯವಾಗುತ್ತೆ. ಸೊ ಆಗ ಭಗವಂತ ಹಾಗೂ ನಾವಿಬ್ಬರೂ ಕೂಡ ಆಪ್ತರು. ಭಗವಂತ ಯಾರೋ ಬೇರೇನೂ ಅಲ್ಲ, ನಾವಿಬ್ಬರು ಆಪ್ತರು. ಅದು ಸ್ನೇಹ ಇರ್ಬೋದು, ಸಾಖ್ಯ ಇರ್ಬೋದು, ವಾತ್ಸಲ್ಯ ಇರ್ಬೋದು, ಮಾಧುರ್ಯ ಇರ್ಬೋದು, ದಾಸ್ಯ ಇರ್ಬೋದು. ಸೊ ಈ ಒಂದು ರಸ ನಮಗೆ ತಿಳಿದು ಬರುತ್ತೆ. ಕೃಷ್ಣ ಸೊ ಎಲ್ಲ ಶ್ಲೋಕಗಳನ್ನು ಸುಮಾರು ಅಧ್ಯಾಯದ 11ನೇ ಶ್ಲೋಕದಿಂದ 30ನೇ ಶ್ಲೋಕ ತನಕ ಆತ್ಮದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲಿಗೆ ಪೂರ್ಣಗೊಳಿಸ್ತಾರೆ ಆತ್ಮದ ವಿಷಯಗಳು, ಆತ್ಮದ ಆಕಾರ. ಇದರ ಹಿಂದೆ ಅದರಲ್ಲಿ ತಾತ್ಪರ್ಯದಲ್ಲಿ ಶ್ರೀ ಪ್ರಭುಪಾದರು ಬರೀತಾರೆ, ಬೇರೆ ಪುರಾಣದ ಆಧಾರ ತಗೊಂಡು ಕೇಶಾಗ್ರ ಶತಭಾಗಸ್ಯ ಶತದ, ನಮ್ಮ ಆತ್ಮದ ಗಾತ್ರ ಏನಿದೆ, ಕೇಶಾಗ್ರ, ಕೇಶ ಅಂದರೆ ಕೂದಲಿನ ತುದಿಯನ್ನು ಅದನ್ನು 1000 ಭಾಗಗಳನ್ನು ಮಾಡಿ ಮತ್ತೆ ಆ ಒಂದು ಭಾಗವನ್ನು ತೊಗೊಂಡು ತಿರ್ಗ 1000 ಭಾಗ ಮಾಡಿದಾಗ ಅದು ಏನಿದೆ ಅದು ಆತ್ಮದ ಗಾತ್ರ. ಕೇಶಾಗ್ರ ಶತಭಾಗ ಶತದ, ಅಥವಾ 1/10,000 ಪಾರ್ಟ್ ಆಫ್ ದ ಟಿಪ್ ಆಫ್ ದ ಹೇರ್. ಕೂದಲಿನ ತುದಿಯ 10,000 ಭಾಗಗಳು ಮಾಡಿದಾಗ ಏನಿದೆ ಅದು ಆತ್ಮದ ಒಂದು ಗಾತ್ರ ಅಂತ ವಿವರಿಸಲಾಗಿದೆ. ಶ್ಲೋಕ 30. ದೇಹಿ ನಿತ್ಯಮವದ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನಾತಂ ಶೋಚಿತುಮರ್ಹಸಿ. ಭರತ ವಂಶದ ಅರ್ಜುನನೇ, ಈ ದೇಹದಲ್ಲಿ ವಾಸಿಸುವವನನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ಆದುದರಿಂದ ನೀನು ಯಾವ ಜೀವಿಯಾಗಿಯೂ ದುಃಖಿಸುವ ಕಾರಣವೇ ಇಲ್ಲ. ಸೊ ಇಲ್ಲಿ ದುಃಖಿಸಬಾರ್ದು ಅಂತ ಹೇಳಿದ್ರೆ, ಯಾರಿಗೋ ನೋವಾದಾಗ ನಾವು ಅವ್ರಿಗೆ ಯಾವುದೇ ರೀತಿಯ ಪ್ರೀತಿ ತೋರಿಸ್ಬಾರ್ದು ಅಂತಲ್ಲ, ಅಥವಾ ಅದರಲ್ಲಿ ಯಾವುದೇ ರೀತಿಯ ಭಾವನೆಗಳು ವ್ಯಕ್ತಪಡಿಸಬಾರ್ದು ಅಂತಲ್ಲ. ಯಾರೋ ಉದಾಹರಣೆಗೆ ಯಾರೋ ಗೊತ್ತಿರೋರು ಹೋಗ್ಬಿಟ್ರು, ಅವ್ರ ಮನೆಗೆ ಹೋಗ್ಬಿಟ್ಟು ನೀವು ಸೀದಾ ಯಾಕ್ರಿ ಹೇಳ್ತೀರಾ, ಏನಾಗಿಲ್ಲ ರೀ ಎಲ್ಲಿದ್ದೀನಿ ಹಾಗಂತ ಹೇಳೋದಲ್ಲ. ಬದಲಾಗಿ ಈ ಚಿಂತನೆ, ಸೊ ಜೀವ ಎಲ್ಲ ಹೋಗಿದೆ, ಹೌದು, ನಮಗೆ ಬಹಿರಂಗವಾಗಿ ಆ ವ್ಯಕ್ತಿ ನಮಗೆ ಕಾಣಿಸ್ತಾ ಇಲ್ಲ, ಆ ವ್ಯಕ್ತಿ ತುಂಬ ಒಳ್ಳೆಯವನಾಗಿದ್ದ, ಯಾವುದೋ ರೀತಿಯಲ್ಲಿ ಪರಿವಾರಕ್ಕೋಸ್ಕರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದು ಸಂಬಂಧ ಬೆಳೆಸ್ಕೊಂಡಿದ್ದ, ಅವನು ಇವಾಗ ಕಾಣಿಸ್ಕೊಳ್ಳಿದ್ದ, ಅದನ್ನ ಸ್ವಲ್ಪ ದುಃಖ ಇದೆ. ಆದರೆ ಅದಕ್ಕೆ ಅಂತಲೇ ಶೋಕ ಪಡ್ಕೊಂಡು ಎದೆ ಹೊಡ್ಕೊಂಡು, ಜನ ಹಿಂಗೆಲ್ಲ ಹೊಡ್ಕೊಂಡು ತಲೆ ಹೊಡ್ಕೊಂಡು ಮತ್ತು ಯಾವುದೇ ಬೇರೆ ಅನ್ಯ ಕೆಲಸಗಳನ್ನು ಮಾಡದೆ ಅದೇ ದುಃಖಿಸ್ತಾ ಇರ್ತಾರೆ. ಆ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಸೊ ಈ ಜ್ಞಾನದಲ್ಲಿ ಆ ಜೀವಾತ್ಮ ಮತ್ತೆ ಪುನಃ ಎಲ್ಲೋ ಅದರ ಕರ್ಮದ ಪ್ರಕಾರ ಇನ್ನೊಂದು ದೇಹ ಪಡೆದಿದೆ. ಸೊ ಅದರ ಹಿಂದಿನ ಕರ್ಮಗಳ ಪ್ರಕಾರ ನಮ್ಮ ಪರಿವಾರದಲ್ಲಿ ನಮ್ಮ ಸ್ನೇಹಿತನಾಗಿಯೋ ಹೇಗೋ ಅವನು ಬಂದಿದ್ದ, ಅವಳು ಬಂದಿದ್ದು, ಆದರೆ ಅದರ ಕರ್ಮದ ಪ್ರಕಾರ ಮತ್ತೆ ಪುನಃ ಇನ್ನೊಂದು ಕಡೆ ಹೋಗಿದೆ ಅನ್ನುವಂಥ ವಿಷಯ ತಿಳಿದಾಗ ಒಬ್ಬ ವ್ಯಕ್ತಿ ತುಂಬ ದುಃಖಕ್ಕೆ ತುತ್ತಾಗೋದಿಲ್ಲ. ತುಂಬ ದುಃಖಕ್ಕೆ ತುತ್ತಾಗಿ ತನ್ನ ಕರ್ತವ್ಯಗಳನ್ನು ಮಾಡದೇ ಇರದೇ ಇರೋದಿಲ್ಲ. ಇವಾಗ ಹೇಗೆ ಅರ್ಜುನ, ಅವನು ತುಂಬ ಆಸಕ್ತನಾಗಿದ್ದ ತನ್ನ ದೇಹದ ಸಂಬಂಧಗಳ ಮೇಲೆ. ನನ್ನ ತಾತ ಭೀಷ್ಮ ಪಿತಾಮಹ, ನನ್ನ ಗುರುಗಳು ದ್ರೋಣಾಚಾರ್ಯರು, ಸೊ ಅವರೆಲ್ಲ ಶತ್ರುಪಕ್ಷದಲ್ಲಿ ನಿಂತಿದ್ದಾರೆ, ಅವರೆಲ್ಲ ಹೋಗ್ಬಿಟ್ರೆ ಮತ್ತು ನಾನು ಯಾರ ಜೊತೆ ನಾನು ಸಂತೋಷ ಪಡಬೇಕು, ಈ ರೀತಿ ಅವನು ವಿಚಾರ ಮಾಡ್ತಾ ಇದ್ದ. ಅರೆ ಭಗವಂತ ಹೇಳ್ತಾ ಇದ್ದ, ಇದು ನಿನ್ನ ಈ ರೀತಿ ಚಿಂತನೆ ಮಾಡಬಾರ್ದು. ನಿನ್ನ ಕರ್ತವ್ಯ ಏನು, ಧರ್ಮಕ್ಕೋಸ್ಕರ ಜೀವಾತ್ಮ ಪರಮಾತ್ಮನ ಸೇರಿಸ್ಬೇಕು. ಇದು ಮನುಷ್ಯ ಜನ್ಮ. ಎಷ್ಟೋ ಜನ್ಮಗಳಂತೆ, ಬಹುನಾಂ ಜನ್ಮನಾಮಂತೆ, ಎಷ್ಟೋ ಜನ್ಮಗಳ ನಂತರ ಮನುಷ್ಯ ಜನ್ಮ ಅದು ಸಿಗುತ್ತೆ. ಆ ಮನುಷ್ಯ ಜನ್ಮದಲ್ಲಿ ಅವನು ಹೇಗಾದ್ರೂ ಮಾಡಿ ಭಗವಂತನ ಪಡಿಬೇಕು. ಆ ಭಗವಂತನ ಪಡಿಬೇಕು ಅಂತ ಹೇಳಿದ್ರೆ ವೈದಿಕ ನಿಯಮಗಳನ್ನು ಪಾಲನೆ ಮಾಡಬೇಕು, ಧರ್ಮದ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಅದಕ್ಕೆ ವಿರುದ್ಧವಾಗಿ ಯಾರೇ ನಿಲ್ಲಿ ಅವರನ್ನು ನೀವು ತಿರಸ್ಕಾರ ಮಾಡಬೇಕು. ಅದು ಅಪ್ಪ ಅಮ್ಮ ಇರ್ಬೋದು, ತಾತ ಇರ್ಬೋದು, ಅಜ್ಜ ಇರ್ಬೋದು, ಸ್ನೇಹಿತ ಇರ್ಬೋದು, ಪರಿವಾರದವ್ರು ಇರ್ಬೋದು, ಸೊ ಯಾರೇ ಇಲ್ಲಿ ದೇಶವೇ ಇರ್ಬೋದು.
ದೇಶದ ಮಂತ್ರಿಗಳೇ ನಾಸ್ತಿಕರಾಗ್ಬಿಟ್ರೆ ಅಂತಹ ದೇಶವನ್ನು ಕೂಡ ತೊರಿಬೇಕು. ಯಾವುದು ಕೂಡ ನಮ್ಮದಲ್ಲ, ದೇಶವು ನಮ್ಮದಲ್ಲ, ಅಥವಾ ಜಾತಿಗಳು ನಮ್ಮದಲ್ಲ, ಈ ದೇಹವು ಕೂಡ ನಮ್ಮದಲ್ಲ. ನಾನು ಭಗವಂತನ ಸೇವಕ, ಜೀವೇರ ಸ್ವರೂಪ ಹೋಯ್ ನಿತ್ಯ ಕೃಷ್ಣದಾಸ್. ಇದು ಪರಿಪೂರ್ಣವಾದಂಥ ಸತ್ಯ. ಅದರಿಂದ ಈ ಸತ್ಯಕ್ಕೆ ವಿರುದ್ಧವಾಗಿ ಯಾರೇ ನಿಂತರೂ ಕೂಡ ಅದನ್ನು ನಾವು ತ್ಯಜಿಸಬೇಕು. ಎಲ್ಲಕ್ಕಿಂತ ದೊಡ್ಡವನು ಭಗವಂತ, ಎಲ್ಲಕ್ಕಿಂತ ದೊಡ್ಡದು ನಮ್ಮದು ಭಗವಂತನ ಜೊತೆ ಇರೋ ಸಂಬಂಧ. ಅದಕ್ಕೋಸ್ಕರ ಒಂದು ಜೀವಾತ್ಮ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಹೇ ಅರ್ಜುನ, ಯುದ್ಧವನ್ನು ಮಾಡು ಅನ್ನೋಂಥ ಪ್ರೇರಣೆ ಕೊಡ್ತಾ ಇದ್ದಾನೆ. ಸೊ ಇದರಿಂದ ನಾವು ತಿಳಿಬೇಕಾಗಿರುವಂಥದ್ದು ಕೂಡ, ಯಾವಾಗ ಒಬ್ಬ ವ್ಯಕ್ತಿ ಆತ್ಮ ಇಲ್ಲ ಅಂತ ತಿಳ್ಕೊತಾನೆ, ಪರಮಾತ್ಮ ಇಲ್ಲ, ಆಗ ಅವನು ಯಾವುದೇ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಅವನ ಮನಸ್ಸು ಹೋಗೋದಿಲ್ಲ. ಇದು ಯಾಕೆ ಇದು ಎಲ್ಲ ಅವಶ್ಯಕ? ಯಾಕೆಂತ ಹೇಳಿದ್ರೆ, ನಾವು ಈ ದೇಹದಲ್ಲಿ ಏನು ಕೆಲಸಗಳನ್ನು ಮಾಡ್ತೀವಿ, ಏನು ಆಸೆಗಳನ್ನು ಬೆಳೆಸ್ಕೋತೀವಿ, ಮತ್ತೆ ಪುನಃ ಅದಕ್ಕೆ ಮುಂದೆ ಫಲ ಅನ್ನೋದು ಸಿಗುತ್ತೆ. ಯಾವಾಗ ಈ ಆತ್ಮವೇ ಇಲ್ಲ ಅಂತ ತಿರಸ್ಕಾರ ಮಾಡಿದಾಗ ವ್ಯಕ್ತಿ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಇವತ್ತು ಏನೂ ಇಲ್ಲ ಅಲ್ಲ, ಅದರಿಂದ ನಾನು ಯಾಕೆ ನಿಯಮಗಳನ್ನ ಪಾಲನೆ ಮಾಡಬೇಕು? ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಇರೋ ತನಕ ನಾನು ಎಂಜಾಯ್ ಮಾಡಬೇಕು, ಹೆಂಗಾದ್ರೂ ಮಾಡಿ ನಾನು ಎಂಜಾಯ್ ಮಾಡ್ಬೋದು. ಯಾಕಂದರೆ ಮುಂದೆ ನನಗೇನೂ ಇಲ್ಲ, ಮುಂದೆ ಜನ್ಮವೂ ಇಲ್ಲ, ಏನೂ ಇಲ್ಲ. ಸೊ ಅದರಿಂದ ಜನರು ಹಾಳಾಗುವಂತಹ ಅವಕಾಶಗಳು ಅಧಿಕವಾಗಿದೆ. ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಎಲ್ಲ ಆಗ್ತಾರೆ. ಅದಕ್ಕೋಸ್ಕರ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಆತ್ಮದ ಚಿಂತನೆ ಇಲ್ಲದೇ ಇರೋ ಕಾರಣ ಕೆಲವು ರಾಸಾಯನಿಕ ವಸ್ತುಗಳು ಸೇರಿದಾಗ ನಾನಾ ಜೀವಿಗಳಾಯಿತು. ಪ್ರಾಣಿಗಳು ಬದುಕ್ತಾ ಇದೆ. ಪ್ರಾಣಿಗಳ ನಿಯಮ ಇದೆಯಾ? ಪ್ರಾಣಿಗಳಿಗೇನೂ ನಿಯಮ ಇಲ್ಲ. ವಸ್ತ್ರ ಹಾಕೋಬೇಕು ಅಂತಿಲ್ಲ, ಒಬ್ಬರ ಜೊತೆ ಸಂಬಂಧ ಇಟ್ಕೋಬೇಕು ಅಂತಿಲ್ಲ, ಯಾರ ಜೊತೆ ಹೆಂಗೆ ಬೇಕಾದ್ರೂ ಇರ್ಬೋದು, ಕಿತ್ತಾಡ್ಬೋದು, ಒಡೆದಾಡ್ಬೋದು, ಕಚಾಡ್ಬೋದು. ಯಾರು ಶಕ್ತಿಯುತವಾಗಿರ್ತಾರೆ ಅವರು ನಿಲ್ತಾರೆ, ಬದುಕ್ತಾರೆ, ಮಿಕ್ಕಿದವರು ಸಾಯ್ತಾರೆ. ಸೊ ಅದರಿಂದ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇಂತಹ ಚಿಂತನೆಗಳು ನಾನಾ ರೀತಿಯ ದುಷ್ಟ ಯುದ್ಧಗಳಿಗೆ ಕಾರಣವಾಯಿತು. ವಿಶ್ವಯುದ್ಧ 1, 2 ಇದೆಲ್ಲ ಆಗಿದ್ದೆ ಇದಕ್ಕೋಸ್ಕರ. ನಾನು ಶ್ರೇಷ್ಠವಾಗಿರೋ ಕಾರಣ ನನಗೆ ಮಾತ್ರ ಯೋಗ್ಯತೆ ಇದೆ ಬದುಕಲಿಕ್ಕೆ, ಬೇರೆಯವರಿಗೆ ಯೋಗ್ಯತೆ ಇಲ್ಲ. ಅದರಿಂದ ಬೇರೆ ಬೇರೆ ದೇಶಗಳು ಆಕ್ರಮಣ ಮಾಡ್ತು ಬೇರೆ ದೇಶಗಳ ಮೇಲೆ. ಸೊ ಹೀಗೆಲ್ಲ ಚಿಂತನೆ, ಇದಕ್ಕೆಲ್ಲ ಯಾತಕ್ಕೋಸ್ಕರ? ಈ ಆಧ್ಯಾತ್ಮಿಕ ಜ್ಞಾನ ಇಲ್ಲದೇ ಇರೋ ಕಾರಣ. ಅದರಿಂದ ನಾವು ಆಧ್ಯಾತ್ಮಿಕ ಜ್ಞಾನ ಬೆಳೆಸ್ಕೋಬೇಕು. ನಾವು ಮಾಡುವಂಥ ಪ್ರತಿಯೊಂದು ಕರ್ಮಗಳಿಗೂ ಇದಕ್ಕೆ ಫಲ ಇರುತ್ತೆ. ಅದು ವಿಜ್ಞಾನವು ಕೂಡ ಅದನ್ನು ಸ್ವೀಕಾರ ಮಾಡುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಹಾಗೆಯೇ ನಾವು ಇವತ್ತೇನು ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ, ಅದಕ್ಕೆ ತಕ್ಕ ಆದಂತಹ ಫಲ ನಮಗೆ ಪ್ರಾಪ್ತಿಯಾಗುತ್ತೆ. ಎಚ್ಚರಿಕೆಯಿಂದ ನಾವು ಈ ಒಂದು ವಿಷಯಗಳನ್ನು ಗಮನಿಸಬೇಕು, ಅಧ್ಯಯನ ಮಾಡಬೇಕು. ಇದು ಬುದ್ಧಿವಂತರ ಲಕ್ಷಣ. ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಕೃಷ್ಣ ಹೇಳ್ತಾನೆ, ಒಬ್ಬರು ಮಹಾತ್ಮ ಆಗಬೇಕು. ಮಹಾತ್ಮ ಅಂದರೆ ಯಾರು ದೇಶಕ್ಕೋಸ್ಕರ ಹೋರಾಡ್ತಾರೆ ಅಥವಾ ತಮ್ಮ ಪರಿವಾರಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ, ಅವರಲ್ಲ. ಮಹಾತ್ಮ ಅಂತ ಹೇಳಿದ್ರೆ ಯಾವ ಆತ್ಮ ಪರಮಾತ್ಮನ ಜೊತೆ ಸಂಬಂಧವನ್ನು ಬೆಳೆಸ್ಕೋತು, ಪರಮಾತ್ಮನ ಚಿಂತನೆ ಮಾಡ್ತಾ ಅರಿವಿಕೆ ಅವನಲ್ಲಿ ಮೂಡಿತು, ಪರಿಪೂರ್ಣ ಸತ್ಯವನ್ನು ತಿಳ್ಕೋತು, ಅವನು ಮಹಾತ್ಮ. ಸೊ ಅಂಥ ಮಹಾತ್ಮ ಆಗಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದೆಯಾ? ಹಾಂ ಹೇಳಿ. ಆರೋಹಣ ಅವರೋಹಣ. ಆರೋಹಣ ಅಂತ ಹೇಳಿದ್ರೆ, ನಾನು ಸಂಶೋಧನೆ ಮಾಡಿ ಅದು ನನಗೆ ಕಾಣಿಸ್ಕೊಂಡ್ರೆ, ಸೊ ಆರೋಹಣ ಮಾರ್ಗದಲ್ಲಿ 2 ಇದೆ. ಒಂದು ಪ್ರತ್ಯಕ್ಷ ಪ್ರಮಾಣ ಮತ್ತು ಇನ್ನೊಂದು ಅನುಮಾನ ಪ್ರಮಾಣ. ಆರೋಹಣ ಅಂದರೆ ಅಸೆಂಡಿಂಗ್. ನಾನು ಪ್ರಯತ್ನ ಮಾಡ್ತಾ ನನಗೆ ಏನು ತಿಳುವಳಿಕೆ ಆಗುತ್ತೆ, ಆಗ ನಾನು ನಂಬ್ತೀನಿ. ನನಗೆ ತಿಳಿದ್ರೆ ನಾನು ನಂಬ್ತೀನಿ, ಅದೇ ನಾನು ನಂಬೋದಿಲ್ಲ. ಯಾಕಂದರೆ ಆರೋಹಣ. ಅದರಲ್ಲಿ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿದ್ರೆ ನನಗೆ ಕಾಣಿಸ್ತು, ಅದಿದೆ. ನನಗೆ ಕಾಣಿಸ್ತಾ ಇಲ್ಲ, ಅದಿಲ್ಲ. ಸೊ ಇದು ಇವಾಗ ಮೈಕ್ರೋಸ್ಕೋಪ್ ಎಲ್ಲ ಇರೋ ತನಕ ಜನರು ಸಣ್ಣ ಸಣ್ಣ ಕ್ರಿಮಿಕೀಟಾಣುಗಳು ಇದೆ ಅಂತ ನಂಬ್ತಾ ಇರಲಿಲ್ಲ.
ಮೈಕ್ರೋಸ್ಕೋಪ್ ಬಂದ ಮೇಲೆ ಇದೆಲ್ಲ ಕ್ರಿಮಿಕೀಟಾಣುಗಳಿದೆ ಅಂತ. ನಾವು ಬ್ರಹ್ಮ ಸಂಹಿತ ಓದಿದಾಗ ಅದರಲ್ಲಿ ಇಂದ್ರಗೋಪ ಅಂತ ಒಂದು ಪದ ಇದೆ. ಇಂದ್ರಗೋಪ ಅಂತ ಹೇಳಿದ್ರೆ ಇವತ್ತೇನು ವೈರಸ್ ಇದೆ ಅಷ್ಟು ಲೆವೆಲ್ ಸಣ್ಣ ಇರುವಂಥ ಇದು. ಸೊ ಅದರಲ್ಲಿ ಬ್ರಹ್ಮ ಹೇಳ್ತಾನೆ ಇಂದ್ರಗೋಪದಿಂದ ಹಿಡಿದು ಇಂದ್ರನ ತನಕ ಎಲ್ಲ ಜೀವಿಗಳಿಗೂ ಅವರವರ ಕರ್ಮಗಳ ಪ್ರಕಾರ ಫಲವನ್ನು ಕೊಡ್ತಾನೆ ಭಗವಂತ ಕೃಷ್ಣ ಅಂತ ಹೇಳುತ್ತೆ. ಸೊ ಶಾಸ್ತ್ರ ಎಲ್ಲ ಸಣ್ಣದ ಇರುವಂತಹ ವಸ್ತುಗಳನ್ನು ಕೂಡ ಅದನ್ನು ಸ್ವೀಕಾರ ಮಾಡಿದೆ. ಶಾಸ್ತ್ರ ಹೇಳುತ್ತೆ ಜಗತ್ತಲ್ಲಿ ಆತ್ಮ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ. ಅಂದರೆ ಬೆಂಕಿಯಲ್ಲೂ ಕೂಡ ಆತ್ಮ ಇದೆ. ಆದರೆ ಸೈನ್ಸ್ ಇದನ್ನು ಇನ್ನೂ ಸ್ವೀಕಾರ ಮಾಡಿಲ್ಲ, ಪೂರ್ಣವಾಗಿ ಮಾಡಿಲ್ಲ. ಅವ್ರು ಅಂದ್ಕೋತಾರೆ ಬೆಂಕಿಯಲ್ಲಿ ಏನಿದ್ರು ಕೂಡ ಎಲ್ಲ ಸತ್ತೋಗುತ್ತೆ. ಅದಕ್ಕೆ ಸ್ಟೆರಿಲೈಸೇಷನ್ ಅಂತಾರೆ. ಒಂದು ಸೂಜಿ ಅಥವಾ ಏನೋ ಒಂದು ಆಪ್ರೇಷನ್ ಮಾಡಬೇಕಾದ್ರೆ ಅದನ್ನು ಹೀಟ್ ಮಾಡ್ತಾರೆ. ಹೀಟ್ ಮಾಡಿದಾಗ ಅಲ್ಲಿ ಎಲ್ಲ ಜೀವಿಗಳು ಹೊಟ್ಟೋಯ್ತು ಅಂತ. ಆದರೆ ಇತ್ತೀಚೆಗೆ ಈ ಬೆಂಕಿಯಲ್ಲೂ ಕೂಡ ಜೀವಿಗಳಿದೆ ಅನ್ನೋದು ಸ್ವಲ್ಪ ಸ್ವಲ್ಪ ಅರಿವಿಕೆ ಮೂಡ್ತಾ ಇದೆ. ಅದೇ ಶಾಸ್ತ್ರ ನಮಗೆ ಮುಂಚೆನೇ ಹೇಳ್ತಾ ಇದೆ ಸೂರ್ಯನಲ್ಲೂ ಕೂಡ ಜೀವಿಗಳಿದ್ದಾರೆ. ಸೂರ್ಯದೇವ ಇದ್ದಾನೆ. ಅನೇಕ ಋಷಿಗಳು ಕೂತ್ಕೊಂಡು ಆ ಸೂರ್ಯನ ರಥದಲ್ಲಿ ಕೂತ್ಕೊಂಡು ಅವರು ವೇದ ಪಠಣಗಳನ್ನು ಮಾಡ್ತಾ ಇದ್ದಾರೆ. ಸೂರ್ಯ ಲೋಕ ಇದೆ, ಸೂರ್ಯ ಗ್ರಹಗಳಿದೆ. ಸೊ ಅಲ್ಲಿ ಇರುವಂತಹ ದೇಹಗಳಿದೆ. ಅಗ್ನಿದೇವನೂ ಕೂಡ ಇದ್ದಾನೆ. ಸೊ ಎಲ್ಲೂ ಜಗತ್ತಲ್ಲಿ ಸಮುದ್ರ ಇರಲಿ, ನೀರಿರಲಿ, ಆಕಾಶ ಇರಲಿ, ಭೂಮಿ ಇರಲಿ, ಎಲ್ಲ ಕಡೆಯೂ ಜೀವಿಗಳು ಇದ್ದಾರೆ. ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳೋದಕ್ಕೆ ಅದು ಇಲ್ಲ ಅಂತ ಹೇಳೋದು ತಪ್ಪು. ನನಗೆ ಕಾಣಿಸ್ತಾ ಇಲ್ಲ, ಅದು ಕಂಡ ಮೇಲೇ ನಾನು ನಂಬ್ತೀನಿ. ಇದು ಈ ಆರೋಹಣ ಪದ್ಧತಿ. ಅಥವಾ ಊಹಾತ್ಮಿಕ ಚಿಂತನೆ ಕೂಡ ಇವಾಗ ಹೇಗೆ ಮಂಗನಿಂದ ಮಾನವ, ಎಲ್ಲೆಲ್ಲೋ ಕೆಲವು ಮೂಳೆಗಳನ್ನು ನೋಡಿದ್ರು, ಮೂಳೆಗಳನ್ನು ನೋಡಿ ಇದು ಮಂಗ, ಇದರಿಂದ ಮಾನವ ಬಂತು. ಇದು ಊಹಾತ್ಮಿಕ ಚಿಂತನೆ ಮಾಡಿರುವಂಥದ್ದು. ಊಹಾತ್ಮಿಕ ಚಿಂತನೆ ಕೂಡ ಸರಿಯಲ್ಲ. ನಾವು ಏನೇನೋ ಊಹಿಸ್ಬೋದು. ಒಂದು ಶಬ್ದ ಕೇಳಿದಾಗ ಅದು ಬೇರೆ ಬೇರೆ ಚಿಂತನೆಗಳು ನಮಗೆ ಕೊಡ್ಬೋದು. ಅದು ಶಬ್ದ ಯಾಕೆ ಉತ್ಪನ್ನ ಆಯಿತು, ಎಲ್ಲಿಂದ ಉತ್ಪನ್ನ ಆಗ್ತಾ ಇದೆ ಗೊತ್ತಿಲ್ಲ. ಅದು ಇವಾಗ ಯಾರೋ ಕೂಗ್ತಾ ಇದ್ದಾರೆ, ಯಾರೋ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇರ್ಬೋದು. ಸಡನ್ನಾಗಿ ಅಂದ್ಕೋತೀವಿ ಯಾರಿಗೂ ಏನೋ ಆಗ್ತಾ ಇದೆ ಅಂತ. ಅರೆ ಅಲ್ಲಿ ನೋಡಿದಾಗ ಏನೋ ನಾಟಕ ನಡೀತಾ ಇದೆ, ಒಂದು ಬಿಲ್ಡಿಂಗ್ ಒಳಗಡೆ ನಾಟಕದಲ್ಲಿ ಯಾರೋ ಕೂಗ್ತಾ ಇದ್ರು. ಹಾಗೆ ರಾತ್ರಿ ಕತ್ಲೆ ಆಗುತ್ತೆ. ಕತ್ಲೆ ಆದ ತಕ್ಷಣ ಏನೂ ಕಾಣಿಸೋದಿಲ್ಲ. ನಮಗೆ ಕಾಣಿಸ್ತಾ ಇಲ್ಲ ಅನ್ನೋದಕ್ಕೆ ಎಲ್ಲವೂ ಕೂಡ ಅದೃಶ್ಯ ಆಗೋಯ್ತು ಅಂತ ಅರ್ಥ ಅಲ್ಲ. ನಮ್ಮ ಕಣ್ಣುಗಳು ಕಾಣಿಸ್ತಾ ಇಲ್ಲ ಅಷ್ಟೇ, ಯಾಕಂದರೆ ಕತ್ಲೆಯಲ್ಲಿ ಕಾಣಿಸೋದಿಲ್ಲ. ಸೊ ಅದರಿಂದ ಕಂಡಿದ್ದೇ ಸರಿ, ಕಾಣದೇ ಇದ್ದರೆ ಸರಿ ಅಲ್ಲ ಅನ್ನುವಂಥದ್ದು ತಪ್ಪು ತಿಳುವಳಿಕೆ. ಅದರಿಂದ ಈ ಅವರೋಹಣ ಪದ್ಧತಿ, ಅವರೋಹಣ ಅಂತ ಹೇಳಿದ್ರೆ ಗುರು ಶಿಷ್ಯನಿಂದ ಇಳಿದು ಬರ್ತಾ ಇರುವಂತಹ ಜ್ಞಾನ. ಈ ವೇದಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳಿದೆ. ಅದು ನಮಗೆ ಕಣ್ಣಿಂದ ಕಾಣಿಸ್ದೇ ಇರ್ಬೋವಂಥದ್ದು, ನಮಗೆ ಅನುಭವಕ್ಕೆ ಬರದೇ ಇರ್ಬೋದು. ಆದರೂ ಕೂಡ ನಾವು ಅದನ್ನು ಸ್ವೀಕರಿಸಬೇಕು ಹಾಗೂ ಆ ಮಾರ್ಗವನ್ನಲ್ಲಿ ನಾವು ನಡಿಬೇಕು. ಸೊ ಇದೇ ಭಗವದ್ಗೀತೆ ಅರ್ಥ ಮಾಡಿಕೊಳ್ಳುವಂತಹ ಪ್ರಥಮವಾದ ಹೆಜ್ಜೆ. ನಾವು ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ನಾವು ಕೃಷ್ಣ ಭಗವಂತ ಅಂತ ಸ್ವೀಕಾರ ಮಾಡಬೇಕು. ಕೃಷ್ಣ ಭಗವಂತ ಸ್ವೀಕಾರ ಮಾಡಿದ್ರೇ ಈ ಭಗವದ್ಗೀತೆ ಜ್ಞಾನ ನಮ್ಗೆ ಕಲಿಯುವಂಥದ್ದು. ಅರ್ಜುನನು ಕೂಡ ಅವನು ಮೊದಲು ನಾನಾ ರೀತಿ ವಾದ ಮಾಡ್ದ. ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಯುದ್ಧ ಮಾಡಿ ಪ್ರಯೋಜನ ಇಲ್ಲ, ಇಲ್ಲೇನೂ ಕೂಡ ಒಳ್ಳೆಯದಿಲ್ಲ, ಎಲ್ಲ ಇದು ವ್ಯರ್ಥವಾದಂತಹ ಪ್ರಯತ್ನ, ಇದರ ಬದಲು ನಾನು ಸನ್ಯಾಸಿಯಾಗಿ ಹೋಗ್ತೀನಿ, ಇದು ನನ್ನ ವಿಚಾರ, ಹೀಗೆ ಹೇಳ್ತಾ ಇದ್ದ. ಅರೆ ಕೃಷ್ಣ ಅದಕ್ಕೇನು ಹೇಳಕ್ಕೆ ಹೋಗಲಿಲ್ಲ. ಅರೆ ಯಾವಾಗ ಕೃಷ್ಣಕ್ಕೆ ಶರಣ ಆಗ್ತಾನೆ, ಕೃಷ್ಣ ನಾನಿನ್ನ ಶಿಷ್ಯ, ನನ್ನ ಗುರುವಾಗಿ ಬೋಧನೆ ಮಾಡು ಅಂತ ಹೇಳಿದಾಗ ಕೃಷ್ಣ ಬೋಧನೆ ಮಾಡಲಿಕ್ಕೆ ಶುರು ಮಾಡಿದ. ಆದ್ದರಿಂದ ನಾವು ಸುಮ್ಮನೆ ಪುಸ್ತಕಗಳು ಅಂಗಡಿಗಳಲ್ಲಿ ಸಿಗುತ್ತೆ, ನಾವು ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟು ನಾವು ಭಗವದ್ಗೀತಾ ಓದಿ ಪಂಡಿತರ ಆಗ್ತೀವಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಯಾಕಂದರೆ ಅನೇಕ ವಿಜ್ಞಾನಿಗಳು ಕೂಡ ಓದ್ಬಿಟ್ಟು ಏನಂದರು, ಯಾರೋ ಸಂತರು ಏನೋ ಜಗತ್ತಿಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೀಲಿ ಅನ್ನುವಂತಹ ಒಂದು ಮಾರ್ಗದರ್ಶಕ ಗ್ರಂಥ ಅಷ್ಟೇ, ಅದರಲ್ಲೇನು ಸತ್ಯ ಏನಿಲ್ಲ ಅಂತ ಹೇಳಿದ್ರು. ಯಾಕಂದರೆ ಅರ್ಥ ಆಗೋದಿಲ್ಲ. ಇದಕ್ಕೆ ಮುಂದೆ ಅಧ್ಯಾಯ 9ರಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಅಂತ ಹೇಳುತ್ತೆ. ಇದು ತುಂಬ ಗುಹ್ಯವಾದಂಥದ್ದು. ಗುಹ್ಯ ಯಾಕೆ ಇದು ಗುಪ್ತವಾದಂಥದ್ದು?
ಯಾಕಂದರೆ ಎಲ್ಲಿ ತನಕ ಶರಣಾಗತಿಯ ಭಾವನೆ ಇಲ್ಲ, ಇದರ ನಿಜವಾದ ಅರ್ಥ ಒಂದು ಜೀವಕ್ಕೆ ತಿಳಿಯೋದಿಲ್ಲ. ಶರಣಾಗತಿ ಪಡೆಯುವಂಥದ್ದು ಅವರೋಹಣ. ಸೊ ಗುರು ಇದ್ದರೆ ಗುರುಗೋಗಿ ಶರಣಾಗೋದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ಸೊ ತತ್ವದರ್ಶಿಗಳಿಂದ ನಾವು ಅವರಿಗೆ ಸೇವೆ ಮಾಡಿ ನಮ್ಮ ಭಾವನೆಯಿಂದ ಪ್ರಶ್ನೆ ಮಾಡಿದಾಗ ಅವರ ಕೃಪೆಯಿಂದ ನಮಗೆ ಜ್ಞಾನ ಅನ್ನೋದು ತಿಳಿಯುತ್ತೆ. ಸರಿ. हरे कृष्ण. श्रीमद् भगवद गीता की